ಧನ್ಯವಾದಗಳು. ಸೇವಾದಳದವರು ತಯಾರಾಗಿರಬೇಕು. ಈಗ ಒಂದೇ ಮಾತರಂ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಪ್ಯಾರಿಜಾನ್ ಮತ್ತು ತಂಡ ಬನ್ನಿ ಬೇಗ. ಒಂದೇ ಮಾತರಂ ನಡೆಯುವಂಥ ಸಂದರ್ಭದಲ್ಲೂ ಕೂಡ ಸಭಾಂಗಣದಲ್ಲಿರೋರು, ರಾಜ್ಯದ ಮೂಲೆ ಮೂಲೆಗಳಿರೋರು ಎದ್ದು ನಿಂತು ಒಂದೇ ಮಾತರಮ್ಮನ ಜೊತೆಗೆ ಹಾಡಬೇಕಾಗ್ತದೆ. ಈಗ ಒಂದೇ ಮಾತರಂ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಅಧಿಕೃತವಾಗಿ ಪ್ರಾರಂಭ ಆಗ್ತದೆ. ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜೋತ್ಸ್ನ ಪುಲಕಿತಯಾಮಿನಿ ಉಲ್ಲಕುಸುಮಿತ ಧ್ರುವದಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಧನ್ಯವಾದಗಳು. ವೇದಿಕೆ ಬಲಭಾಗದಿಂದ ಕೆಳಗೆ ಬನ್ನಿ. ಸೂಚನೆ ಆಗಲೇ ಕೊಟ್ಟಿದೆ, ಪದೇ ಪದೇ ಕೊಡಲಿಕ್ಕಾಗೋದಿಲ್ಲ. ಕಾರ್ಯಕ್ರಮದ ಮುಂದಿನ ಘಟ್ಟ ಸ್ವಾಗತ ಭಾಷಣ. ಆದರೆ ಸ್ವಾಗತ ಭಾಷಣ ಪ್ರಾರಂಭಕ್ಕಿಂತ ಮುಂಚೆ ಒಂದು ಸೂಚನೆ ಇದೆ. ಇದಾದ ನಂತರ ಸರದಿ ದೀಪ ಬೆಳಗುವಂಥ ಕಾರ್ಯಕ್ರಮ ಇರೋದ್ರಿಂದ ನಾನು ಆಗಲೇ ಸೂಚನೆ ಕೊಟ್ಟಾಗೆ ಆಯಾ ಸರದಿನಲ್ಲಿರ್ತಕ್ಕಂಥವ್ರು, ಮೊದಲ 5 ಸರದಿನಲ್ಲಿರ್ತಕ್ಕಂಥವ್ರು ವೇದಿಕೆ ಎಡಭಾಗದಲ್ಲಿ ಆ ನಾರ್ತ್ ಈಸ್ಟ್ ಎಂಟ್ರಿನಲ್ಲಿ ಹೋಗಿ ಲೈನ್ ಅಪ್ ಆಗಬೇಕು. ಸಂಬಂಧಪಟ್ಟ ಯಾರು ಕೋಆರ್ಡಿನೇಟರ್ಸ್ ಇದ್ದೀರಿ ಅದನ್ನು ಮಾಡ್ತಾ ಇರಬೇಕು. KPCCಯ ನೂತನ ಕಾರ್ಯಾಧ್ಯಕ್ಷರಾಗಿರುವಂಥ ಸನ್ಮಿತ್ರ ಸಲೀಂ ಅಹ್ಮದ್ ಅವರು ಸುದೀರ್ಘವಾದಂಥ ಸಾರ್ವಜನಿಕ ಬದುಕನ್ನು ಈಗಾಗಲೇ ಚಿಕ್ಕ ವಯಸ್ಸಿನಲ್ಲೇ ಸವಿಸಿದಂಥವ್ರು. ವಿದ್ಯಾರ್ಥಿ ನಾಯಕನಾಗಿ, ಯುವ ನಾಯಕನಾಗಿ, ಶಾಸಕನಾಗಿ, ಮುಖ್ಯ ಸಚೇತಕನಾಗಿ ಹಲವಾರು ಜವಾಬ್ದಾರಿಗಳನ್ನು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಿರ್ವಹಿಸಿದ್ದಾರೆ. ರಾಷ್ಟ್ರದ NSUIನ ಅಧ್ಯಕ್ಷರಾಗಿಯೂ ಕೂಡ ಅವರು ಕೆಲಸವನ್ನು ಮಾಡಿದ್ದಾರೆ. ಈಗ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಕಾರ್ಯಾಧ್ಯಕ್ಷರ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಸನ್ಮಿತ್ರ ಸಲೀಂ ಅಹ್ಮದ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಸ್ವಾಗತ ಭಾಷಣವನ್ನು ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ. ಟೈಮರ್ ಅಡ್ಜಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ, 0 ಮಾಡಿ. ಎಲ್ಲರಿಗೂ ನಮಸ್ಕಾರ. ಈ ಐತಿಹಾಸಿಕ ವಿನೂತನ ಪದಗ್ರಹಣ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕರ್ನಾಟಕದ ಉಸ್ತುವಾರಿಗಳಾದ ಸನ್ಮಾನ್ಯ KC ವೇಣುಗೋಪಾಲ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾದ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವಿಧಾನ ಪರಿಷತ್ತಿನ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ SR ಪಾಟೀಲ್ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. KPCC ನೂತನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರಿಗೂ ಹಾಗೂ ಸತೀಶ್ ಜಾರಕಿಹೊಳಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರಿಗೂ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸದಸ್ಯರಾದ ಸನ್ಮಾನ್ಯ KH ಮುನಿಯಪ್ಪ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಕೆಪಿಸಿಸಿ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಆಸ್ಕರ್ ಫರ್ನಾಂಡಿಸ್ ಅವರು ಈ ಕಾರ್ಯಕ್ರಮವನ್ನು ಝೂಮ್ ಮೂಲಕ ಮಂಗಳೂರಿನಿಂದ ವೀಕ್ಷಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಸನ್ಮಾನ್ಯ ಬಿ ಜನಾರ್ದನ್ ಪೂಜಾರಿಗೂ ಕೂಡ ನೇರ ಪ್ರಸಾರ ಮಂಗಳೂರು ನೋಡ್ತಾ ಇದ್ದಾರೆ, ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಮಾಜಿ ಕೆಪಿಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಅಲ್ಲಂ ವೀರಭದ್ರಪ್ಪರವರಿಗೆ, ಸನ್ಮಾನ್ಯ ಆರ್ ವಿ ದೇಶಪಾಂಡೆರವರಿಗೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಹಾಗೂ ದಿನೇಶ್ ಗುಂಡ್ರವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ತೆಲಂಗಾಣ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯ ಉತ್ತಮ್ ಕುಮಾರ್ ರೆಡ್ಡಿ ಅವರಿಗೂ ಹಾಗೂ ತಮಿಳುನಾಡು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ KS ಅಳಗಿರಿ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತೆಲಂಗಾಣ ವಿರೋಧ ಪಕ್ಷದ ನಾಯಕರಾದ ಶ್ರೀ ಬಟ್ಟಿ ವಿಕ್ರಮಾರ್ಕ ಮಲ್ಲೂರ್ ಅವರಿಗೂ ಹಾಗೂ ರಾಷ್ಟ್ರೀಯ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ BV ಶ್ರೀನಿವಾಸ್ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಭಾಗವಹಿಸುತ್ತಿರುವ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು, ಮಾಜಿ ಪದಾಧಿಕಾರಿಗಳು, ಸಂಸತ್ ಸದಸ್ಯರು, ಮಾಜಿ ಸಂಸತ್ ಸದಸ್ಯರು, ಮಾಜಿ ಸಚಿವರುಗಳು, ಶಾಸಕರುಗಳು, ಕೆಪಿಸಿಸಿಯ ಎಲ್ಲ ಮಾಜಿ ಪದಾಧಿಕಾರಿಗಳು, ಸಂಯೋಜಕರು, ಯೂತ್ ಕಾಂಗ್ರೆಸ್, NSUI, ಮಹಿಳಾ ಕಾಂಗ್ರೆಸ್, ಸೇವಾಲಯದ ಎಲ್ಲ ಹಾಗೂ ವಿವಿಧ ವಿಭಾಗದ ಅಧ್ಯಕ್ಷಗಳಿಗೆ ಹಾಗೂ ಈ ಸಮಾರಂಭದಲ್ಲಿ ಅತಿಥಿಗಳಾಗಿ ಬಂದಿರುವ ಎಲ್ಲ ಗಣ್ಯರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಚಾರಿತ್ರಿಕ ಕಾರ್ಯಕ್ರಮವನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ, ದೇಶ ವಿದೇಶಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮಗಳ ಮುಖಾಂತರ ಈ ಕಾರ್ಯಕ್ರಮವನ್ನು ಸಂಗ್ರಹಿಸಿದ ಹಾಗೂ ವೀಕ್ಷಣೆ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನು, ಕಾರ್ಯಕರ್ತರನ್ನು, ಸಾರ್ವಜನಿಕರನ್ನು ಈ ಐತಿಹಾಸಿಕ ಕಾಂಗ್ರೆಸ್ ಪಕ್ಷದ ಪದಗ್ರಹಣ ಸಮಾರಂಭಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಪ್ರಚಾರವನ್ನು ನೀಡುತ್ತಿರುವ ದೃಶ್ಯ ಹಾಗೂ ಮುದ್ರಣ ಮಾಧ್ಯಮದ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತಾ, ಕೆಪಿಸಿಸಿ ಅಧ್ಯಕ್ಷರಾಗಿ ಸನ್ಮಾನ್ಯ DK ಶಿವಕುಮಾರ್ ಅವರನ್ನ ಹಾಗೂ ಕೆಪಿಸಿಸಿ ಕಾರ್ಯದರ್ಶಿಗಳಾಗಿ ನನ್ನ ಮತ್ತು ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ ಅವರನ್ನ ನೇಮಕ ಮಾಡಿದಂತಹ ಕಾಂಗ್ರೆಸ್ಸಿನ ಅಧ್ಯಕ್ಷ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಹಾಗೂ KC ವೇಣುಗೋಪಾಲ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸ್ನೇಹಿತರೆ, ಎಲ್ಲ ಹಿರಿಯ ಮುಖಂಡರೇ, ಇದೊಂದು ವಿನೂತನ ಕಾರ್ಯಕ್ರಮ. ಸುಮಾರು 14,000 ಸ್ಥಳಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಸುಮಾರು 20 ಲಕ್ಷ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಕೋಟ್ಯಾಂತರ ಜನ ಟಿವಿ ಮೂಲಕ ಇದನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಇವತ್ತು ಇದನ್ನ ಪ್ರತಿಜ್ಞಾ ದಿನವಾಗಿ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಒಂದನೇ ಪ್ರತಿಜ್ಞೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಹ ಸಂವಿಧಾನದ ಪೀಠಿಕೆಯನ್ನು ಓದೋದು. ಎರಡನೇ ಪ್ರತಿಜ್ಞೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳ ಮೇಲೆ ಹೋರಾಟ ಮಾಡಿ ಪಕ್ಷವನ್ನು ಕಟ್ಟುವಂಥದ್ದು. ಒಂದು ರಾಷ್ಟ್ರ ಧ್ವಜ, ಮತ್ತೊಂದು ಪಕ್ಷ ಧ್ವಜ. ರಾಷ್ಟ್ರ ಧ್ವಜ ನಿಂತು ನಾವು ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರು ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನದ ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನು ಹೊತ್ಕೊಂಡು ಯಾವ ಪಕ್ಷಗಳು ಯಾವ ವಿಚಾರಗಳನ್ನು ಇಟ್ಕೊಂಡು ಸಂವಿಧಾನದ ವಿರುದ್ಧ ಹೋಗ್ತಾ ಇದ್ದಾರೆ, ಅವರ ವಿರುದ್ಧ ಹೋರಾಟ ಮಾಡುವಂತಹ ಹಿನ್ನೆಲೆಯಲ್ಲಿ ಈ ಸಂವಿಧಾನ ರಕ್ಷಣೆ ಮಾಡುವಂಥ ಕೆಲಸ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರ ಮುಖಂಡರು ಮಾಡ್ತೀವಿ ಅಂತ ಒಂದು ಪ್ರತಿಜ್ಞೆ ಮಾಡ್ತಾ ಇದ್ದೀವಿ. ಎರಡನೇ ಪ್ರತಿಜ್ಞೆ ಕಾಂಗ್ರೆಸ್ ಪಕ್ಷದ ಪ್ರತಿಜ್ಞೆ. ಇದೊಂದು ಬಹಳ ವಿಶೇಷವಾದ ಒಂದು ಪ್ರತಿಜ್ಞೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳ ಮೇಲೆ, ಕಾಂಗ್ರೆಸ್ ಪಕ್ಷದ ತತ್ವಗಳ ಮೇಲೆ, ಕಾಂಗ್ರೆಸ್ ಪಕ್ಷದ ವಿಚಾರಧಾರೆಗಳ ಮೇಲೆ ಇವತ್ತು ಪ್ರತಿಜ್ಞೆ ತಗೊಳ್ತಾ ಇದ್ದೀವಿ. ಯಾವ ಕಾಂಗ್ರೆಸ್ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದೆ, ಮಹಾತ್ಮ ಗಾಂಧಿ, ಮೌಲಾನಾ ಅಬುಲ್ ಕಲಾಂ ಆಜಾದ್ ಇಂಥ ಹಲವಾರು ಮುಖಂಡರು ಹೋರಾಟ ಮಾಡಿ ಈ ರಾಷ್ಟ್ರಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕತ್ವ, ಈ ದೇಶಕ್ಕೆ ಕಾಂಗ್ರೆಸ್ ಈ ಸ್ವಾತಂತ್ರ್ಯ ಸಿಕ್ಕಿದೆ. ಅದೇ ರೀತಿ ಬಲಿದಾನ ಮಾಡಿದಂತಹ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿಯವರು ಈ ದೇಶದ ಐಕ್ಯತೆಗೆ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ನಿರಂತರ ಹೋರಾಟ. ಕಾಂಗ್ರೆಸ್ ಪಕ್ಷ ಕೇವಲ ಅಧಿಕಾರಿ ಹುಟ್ಟಂತ ಪಕ್ಷ ಅಲ್ಲ, ನಿರಂತರ ಹೋರಾಟ, ಸಾಮಾಜಿಕ ಕಳಕಳಿ, ಸಮಾಜದ ಎಲ್ಲ ವರ್ಗದ ಹಿತವನ್ನು ಕಾಪಾಡುವುದೇ ಕಾಂಗ್ರೆಸ್ ಪಕ್ಷದ ನೀತಿ ಹಾಗೂ ಸಿದ್ಧಾಂತ. ಅಂತ ಮಹಾನ್ ಪಕ್ಷದ ಕಾರ್ಯಕರ್ತರಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ವಿಚಾರಧಾರೆಗಳನ್ನ, ಕಾಂಗ್ರೆಸ್ ಪಕ್ಷದ ಚಿಂತನೆಗಳನ್ನ, ಕಾಂಗ್ರೆಸ್ ಪಕ್ಷದ ಹೋರಾಟಗಳನ್ನ ಜನರಿಗೆ ಮುಟ್ಟಿಸುವಂತ ಕೆಲಸ ನಾವು ಮಾಡಬೇಕಾಗಿದೆ. ಇವತ್ತು ಏನು ಸನ್ಮಾನ್ಯ DK ಶಿವಕುಮಾರ್ ಅಧ್ಯಕ್ಷರಾಗಿ ಶ್ರೀಮತಿ ಸೋನಿಯಾ ಗಾಂಧಿ ನೇಮಕ ಮಾಡಿದ್ದಾರೆ, ಅವ್ರ ಜೊತೆ ಎಲ್ಲ ಹಿರಿಯ ಮುಖಂಡರು ನಾವೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟೋಣ. ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡಬೇಕು.
ಕಾಂಗ್ರೆಸ್ ಪಕ್ಷದ ವಿಚಾರಧಾರೆಗಳನ್ನ ಪ್ರತಿಯೊಂದು ಬೂತ್ಗಳಲ್ಲಿ ನಾವು ತಗೊಂಡು ಹೋಗಿ ಈ ಹೋರಾಟ ಕಂಕಣ ಬದ್ಧರಾಗಿ ನಾವೆಲ್ಲ ಹೋರಾಟ ಮಾಡೋಣ, ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂಥ ಕೆಲಸ ನಾವೆಲ್ಲ ಮಾಡೋಣ ಅಂತ ಮಾತನ್ನು ಹೇಳ್ತಾ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಮಾಡಿ, ಕಾಂಗ್ರೆಸ್ ಪಕ್ಷದ ಶಕ್ತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗೋ ರೀತಿಯಲ್ಲಿ ನಾವೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವಾಗಿ ಮಾಡಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಈ ಅಧಿಕಾರಕ್ಕೆ ಬರೋ ರೀತಿಯಲ್ಲಿ ನಾವು ಮಾಡೋಣ ಮಾತನ್ನು ಹೇಳಿ ತಮ್ಮೆಲ್ಲರೂ ಮತ್ತೊಮ್ಮೆ ಸ್ವಾಗತಿಸಿ ನಾನು 2 ಸ್ವಾಗತ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸಲೀಂ ಅಹಮದ್ ಅವರಿಗೆ. ಇಡೀ ಕರ್ನಾಟಕದ 14,000ಕ್ಕಿಂತ ಹೆಚ್ಚು ಸ್ಥಳಗಳಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರತಕ್ಕಂತಹ ಎಲ್ರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕವಾದಂಥ ಸ್ವಾಗತ. ಒಂದು ಐತಿಹಾಸಿಕವಾದಂಥ ದಾಖಲೆಯನ್ನು ಇವತ್ತು ಭಾರತದ ರಾಜಕಾರಣದಲ್ಲಿ ತಾವೆಲ್ಲ ಸೇರಿ ಬರೀತಾ ಇದ್ದೀರಿ. ಇದಕ್ಕೆ ಕಾರಣೀಭೂತರಾದಂಥ ಎಲ್ರಿಗೂ ಕೂಡ ಸ್ವಾಗತ. ಈಗ ಜ್ಯೋತಿ ಬೆಳಗುವ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ನಾನು ಆಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ಮೊದಲನೇದಾಗಿ ಸೇವಾದಳದವರು ದಯವಿಟ್ಟು ಲೈನ್ ಅಪ್ ಆಗಬೇಕು. ಅದಾದ ನಂತರ NSUI ಯೂತ್ ಕಾಂಗ್ರೆಸ್ನವರು. ಮೊದಲನೇದಾಗಿ ಸಾಧುಕೋಕಿಲ ಬನ್ನಿ ಇಲ್ಲಿ. ಈ ಜ್ಯೋತಿ ಬೆಳಗುವಂಥ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ಪ್ರಸಿದ್ಧ ಚಲನಚಿತ್ರ ಕಲಾವಿದರು, ಹಿನ್ನೆಲೆ ಗಾಯಕರು, ಸಂಗೀತ ನಿರ್ದೇಶಕರು, ಭಾಳಷ್ಟು ಚಟುವಟಿಕೆಯಲ್ಲಿ ಸಂಗೀತದಲ್ಲಿ ತೊಡಗಿರ್ತಕ್ಕಂಥ ಸಾಧು ಕೋಕಿಲರ ಹಿನ್ನೆಲೆ ಗಾಯನ ಇರ್ತದೆ. ಈಗ ಮೊದಲನೇ ದೀಪವನ್ನು ಈಗ ಸೇವಾದಳದ ಪರವಾಗಿ BK ಹರಿಪ್ರಸಾದ್ ಅವರು, ಪ್ಯಾರಿಜಾನ್ ಅವರು, RV ದೇವರಾಜ್ ಅವರು, ನಂಜಯ್ಯನ ಮಠ ಅವರು ಮತ್ತು H ಆಂಜನೇಯ ಇವರು ಬೆಳಗ್ತಾರೆ. ಬೆಳಗುತ್ತಿದೆ ಜ್ಯೋತಿ, ಕಾಂಗ್ರೆಸ್ನ ಜ್ಯೋತಿ, ಬೆಳಗುತ್ತಿದೆ ಜ್ಯೋತಿ, ಕಾಂಗ್ರೆಸ್ನ ಜ್ಯೋತಿ. ಬೆಳಗುತ್ತಿದೆ ಜ್ಯೋತಿ, ಕಾಂಗ್ರೆಸ್ನ ಜ್ಯೋತಿ, ಬೆಳಗುತ್ತಿದೆ ಜ್ಯೋತಿ, ಭರವಸೆಯ ಜ್ಯೋತಿ, ಚೇತನ ತುಂಬುವ ಜ್ಯೋತಿ, ಹೊಸ ಚೇತನ ತುಂಬುವ ಜ್ಯೋತಿ, ಬೆಳಗುತ್ತಿದೆ ಕಾಂಗ್ರೆಸ್ನ ಜ್ಯೋತಿ, ಸಮತೆಯ ಸಾರುವ ಜ್ಯೋತಿ. ಬೆಳಗುತ್ತಿದೆ ಕಾಂಗ್ರೆಸ್ನ ಜ್ಯೋತಿ, ಬೆಳಗುತ್ತಿದೆ ಕಾಂಗ್ರೆಸ್ನ ಜ್ಯೋತಿ, ಭರವಸೆಯ ಜ್ಯೋತಿ, ಬಿಡುಗಡೆಯ ಜ್ಯೋತಿ, ಸಮತೆಯ ಸಾರುವ ಜ್ಯೋತಿ, ಒಲವನ್ನು ತೋರುವ ಜ್ಯೋತಿ, ಬೆಳಗುತ್ತಿದೆ ಕಾಂಗ್ರೆಸ್ನ ಜ್ಯೋತಿ. ಕಾವಡಿದ ಎದೆಯಲಿ ಜೀವಗಳೇ ಮರುಕಳಿಸಲಿ, ಮೌಢ್ಯವ ಅಳಿಸುವ, ವಿಜ್ಞಾನವ ಬೆಳೆಸುವ, ಬೆರೆಯುವ ಸರ್ವಧರ್ಮ ಸಮನ್ವಯ, ರೈತನ ಭಿನ್ನಾಗಿ, ಕಾರ್ಮಿಕರ ಹೆಗಲಾಗಿ, ಯುವ ಜನರ ಕನಸುಗಳ ನನಸಾಗಿಸಿ,
ಜನಮನದ ಅಂಗಳದಿ ಹೂವಾಗಿ ಜಾತಿ ಮತ ಮಧ್ಯೆ ಅಸಮತೆಯ ನಡುವೆ ಮನತೆಯ ಮೆರೆಸುವ ಹೃದಯವಾಗಿ ಗುಡಿಸಲಲ್ಲಿರಲಿ ಊರಾಚೆ ಇರಲಿ ಅವರದೆಯ ದನಿಯಾಗಿ ಉರಿಯಲಿ ಈ ನಮ್ಮ ಜನರ ನೆಮ್ಮದಿಯ ಬದುಕ ಕಟ್ಟಲು ಬೆಳಗುತ್ತಿದೆ ಜ್ಯೋತಿ ಸ್ನೇಹವನ್ನು ಬೆಳಗಿಸುವ ಜ್ಯೋತಿ ಬೆಳಗುತ್ತಿದೆ ಕಾಂಗ್ರೆಸ್ನ ಜ್ಯೋತಿ ಭರವಸೆಯ ಜ್ಯೋತಿ ಬಿಡುಗಡೆಯ ಜ್ಯೋತಿ ಸಮತೆಯ ಸಾರುವ ಜ್ಯೋತಿ ಬೆಳಗುತ್ತಿದೆ ಕಾಂಗ್ರೆಸ್ನ 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 ಜ್ಯೋತಿ ಬೆಳಗುತ್ತಿದೆ ಕಾಂಗ್ರೆಸ್ ಬೆಳಗುತ್ತಿದೆ ಕಾಂಗ್ರೆಸ್ನ ಬೆಳಗುತ್ತಿದೆ ಕಾಂಗ್ರೆಸ್ನ ಬೆಳಗುತ್ತಿದೆ ಕಾಂಗ್ರೆಸ್ನ ಬೆಳಗುತ್ತಿದೆ ಕಾಂಗ್ರೆಸ್ನ ಬೆಳಗುತ್ತಿದೆ ಕಾಂಗ್ರೆಸ್ನ ಜ್ಯೋತಿ ಬೆಳಗುತ್ತಿದೆ ಕಾಂಗ್ರೆಸ್ನ ಜ್ಯೋತಿ ಬೆಳಗುತ್ತಿದೆ ಜ್ಯೋತಿ ಕಾಂಗ್ರೆಸ್ನ ಜ್ಯೋತಿ ಬೆಳಗುತ್ತಿದೆ ಜ್ಯೋತಿ ಕಾಂಗ್ರೆಸ್ನ ಜ್ಯೋತಿ ಬೆಳಗುತ್ತಿದೆ ಜ್ಯೋತಿ ಕಾಂಗ್ರೆಸ್ನ ಜ್ಯೋತಿ ಬೆಳಗುತ್ತಿದೆ ಜ್ಯೋತಿ ಭರವಸೆಯ ಜ್ಯೋತಿ ಚೇತನ ತುಂಬುವ ಜ್ಯೋತಿ ನವಚೇತನ ತುಂಬುವ ಜ್ಯೋತಿ ಬೆಳಗುತ್ತಿದೆ ಕಾಂಗ್ರೆಸ್ನ ಜ್ಯೋತಿ ಸಮತೆಯ ಸಾರುವ ಜ್ಯೋತಿ ಬೆಳಗುತ್ತಿದೆ ಕಾಂಗ್ರೆಸ್ನ ಜ್ಯೋತಿ ಬೆಳಗುತ್ತಿದೆ ಕಾಂಗ್ರೆಸ್ನ ಜ್ಯೋತಿ ಭರವಸೆಯ ಜ್ಯೋತಿ ಬಿಡುಗಡೆಯ ಜ್ಯೋತಿ ಸಮತೆಯ ಸಾರುವ ಜ್ಯೋತಿ ಒಲವನ್ನು ತೋರುವ ಜ್ಯೋತಿ ಬೆಳಗುತ್ತಿದೆ ಕಾಂಗ್ರೆಸ್ನ ಜ್ಯೋತಿ ಕಮರಿದ ಎದೆಯಲಿ ಜೀವಗಳೇ ಮರುಕಳಿಸಲಿ ಮೌಲ್ಯವ ಅಳಿಸುವ ವಿಜ್ಞಾನವ ಬೆಳೆಸುವ ಮಾನವತೆಯ ಮೆರೆಸುವ ಸರ್ವಧರ್ಮ ಸಮನ್ವಯ ರೈತನ ಬೆನ್ನಾಗಿ ಕಾರ್ಮಿಕರ ಹೆಗಲಾಗಿ ಯುವ ಜನರ ಕನಸುಗಳ ನನಸಾಗಿಸಿ ಜನಮನದ ಅಂಗಳದಿ ಹೂವಾಗಿ ಜಾತಿ ಮತ ಮಧ್ಯೆ ಅಸಮತೆಯ ನಡುವೆ ನವದೇ ಮರೆಸುವ ಹೃದಯವಾಗಿ ಗುಡಿಸಲಲ್ಲಿ ಇರಲಿ ಮೂರಾಚೆ ಇರಲಿ ಅವರದೆಯ ದನಿಯಾಗಿ ಉರಿಯಲಿ ಈ ನಮ್ಮ ಜನರ ನೆಮ್ಮದಿಯ ಬದುಕ ಕಟ್ಟಲು ಬೆಳಗುತ್ತಿದೆ ಜ್ಯೋತಿ ಸ್ನೇಹವನ್ನು ಬೆಳಗಿಸುವ ಜ್ಯೋತಿ ಬೆಳಗುತ್ತಿದೆ ಕಾಂಗ್ರೆಸ್ನ ಜ್ಯೋತಿ ಭರವಸೆ
ದೀಪ ಬೆಳಗಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಈಗ ನಿಕಟಪೂರ್ವ ಅಧ್ಯಕ್ಷರಾದಂಥ ದಿನೇಶ್ ಗುಂಡೂರಾವ್ರವರಿಂದ ಹೊಸ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಬಾವುಟವನ್ನು ಸ್ವೀಕಾರ ಮಾಡುವಂಥ ಒಂದು ಸಂದರ್ಭ, ಅಧಿಕೃತವಾಗಿ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂಥ ಸಂದರ್ಭ. ಈ ಕಾರ್ಯಕ್ರಮಕ್ಕೆ ಹಿರಿಯ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, CLP ನಾಯಕರಾದಂಥ ಸಿದ್ದರಾಮಯ್ಯನವರು, AICC ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ KC ವೇಣುಗೋಪಾಲ್ ಅವರು, 3 ಜನ ಕಾರ್ಯಾಧ್ಯಕ್ಷಗಳು, ಮೇಲ್ಮನೆಯ ಪ್ರತಿಪಕ್ಷ ನಾಯಕರಾದಂಥ ಸನ್ಮಾನ್ಯ SR ಪಾಟೀಲ್ರವರು, ಇವರೆಲ್ಲರೂ ಕೂಡ ಈಗ ಸಾಕ್ಷೀಕರಿಸ್ತಾ ಇದ್ದಾರೆ. ಈ ಕ್ಷಣದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ದಿನೇಶ್ ಗುಂಡೂರಾವ್ ಅವರಿಂದ ಅಧಿಕೃತವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾ ಇದ್ದಾರೆ. ಎಲ್ಲರೂ ಕೂಡ ಅವರನ್ನು ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಅಭಿನಂದಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಮಾರ್ಚ್ ತಿಂಗಳಲ್ಲಿ KPCC ಅಧ್ಯಕ್ಷರಾಗಿ ನಿಯುಕ್ತಗೊಂಡರೂ ಕೂಡ ಅಧಿಕೃತವಾಗಿ ಜವಾಬ್ದಾರಿ ವಹಿಸಿಕೊಳ್ಳಿಕ್ಕೆ COVID-19 ಕಾರಣದಿಂದಂಥ ನಿರ್ಬಂಧಗಳು 3 ಸಾರಿ ಅಡ್ಡ ಬಂದರೂ ಕೂಡ ಛಲ ಬಿಡದ ತ್ರಿವಿಕ್ರಮನಂತೆ 4ನೇ ಬಾರಿಗೆ ಕಾರ್ಯಕ್ರಮವನ್ನು ಅಭೂತಪೂರ್ವವಾಗಿ ಆಯೋಜಿಸಿ ಈಗ ಜವಾಬ್ದಾರಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಗಳು. ಅದೇ ರೀತಿ ದಿನೇಶ್ ಗುಂಡೂರಾವ್ ಅವರು ಕೂಡ ಕಷ್ಟ ಕಾಲದಲ್ಲಿ ಪಕ್ಷವನ್ನು ಮುನ್ನಡೆಸುವಂಥ ಜವಾಬ್ದಾರಿಯನ್ನು ಚಿಕ್ಕ ವಯಸ್ಸಿನಲ್ಲೇ ವಹಿಸಿಕೊಂಡಿದ್ದರು. ದಿನೇಶ್ ಗುಂಡೂರಾವ್ ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಸಾಕ್ಷೀಕರಿಸಿದಂಥ ಎಲ್ಲ ನಾಯಕರುಗಳು ಕೂಡ ಧನ್ಯವಾದಗಳು. KC ವೇಣುಗೋಪಾಲ್ರವರು ಭಾರತ ಕಂಡಂಥ ಮತ್ತು ಭಾಳ ಭಾರತ ನಿರೀಕ್ಷೆ ಇಟ್ಟಿರುವಂಥ ಅಪರೂಪದ ಒಬ್ಬ ನಾಯಕ. ಕೇರಳದಲ್ಲಿ ಹುಟ್ಟಿ ಬೆಳೆದು ವಿದ್ಯಾರ್ಥಿ ನಾಯಕರಾಗಿ, ಯುವ ನಾಯಕರಾಗಿ, ಸಂಸದರಾಗಿ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸಿದಂಥವ್ರು. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ರಾಹುಲ್ ಗಾಂಧಿ ಅವರಿಂದ ನಿಯುಕ್ತಿಗೊಂಡ ನಂತರ ಇಡೀ ಸಂಘಟನೆಗೆ ಚುರುಕು ಮುಟ್ಟಿಸಿದಂಥವರು. ಕರ್ನಾಟಕದ ಉಸ್ತುವಾರಿ ಆದ ನಂತರ ನಾನು ಗಮನಿಸಿದಂತೆ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳನ್ನು ಹಲವಾರು ಬಾರಿ ಸಂದರ್ಶನ ಮಾಡಿದಂಥವ್ರು, ಕಾರ್ಯಕರ್ತರ ನೇರ ಪರಿಚಯವನ್ನು ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥವ್ರು. ಹಾಗಾಗಿ KC ವೇಣುಗೋಪಾಲ್ರವರೀಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದೆ ಹೋದರೂ ಕೂಡ ರಾಜಸ್ಥಾನದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಅದಕ್ಕೋಸ್ಕರ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸೋರ ಜೊತೆಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಈಗ ಕರ್ನಾಟಕದ ಉಸ್ತುವಾರಿಯನ್ನೂ ಮುಂದುವರಿಸಿದ್ದಾರೆ, ಕೇಂದ್ರ ಕಚೇರಿಯ ಜವಾಬ್ದಾರಿಯನ್ನೂ ನಿರ್ವಹಿಸ್ತಾ ಇದ್ದಾರೆ. ಈಗ KC ವೇಣುಗೋಪಾಲ್ರವರು ತಮ್ಮ ಉದ್ಘಾಟನಾ ಭಾಷಣವನ್ನು ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತೇನೆ. नमस्कार. First of all, I will read out the message from Honorable Congress President, Madam Sonia Gandhi. I am pleased to learn about the preparations you are planning for the 2nd July 2020. In the time of social distancing, judicious use of technology is the best way to mobilize our workers and leaders. The Congress Party is a people movement for the advancements of the society and upholding the Constitution of India. It will be appropriate occasion when lakhs of party members collectively pledge their allegiance to this movement. The Congress Party has a rich history of rallying diverse groups of people for a common cause. And this program carries forward these rich traditions. Currently, Karnataka and the country at large is going through a very odorous phase that is causing extreme hardship
to the most vulnerable. Recommitting ourselves to our constitutional values, our party's principles, and to the selfless service of our people is the need of the hours. I am confident that as a responsible opposition party, the KPCC, to the faithful to these ideas and to hold the state government accountable for its misgovernance and anti-people policies. On this important occasion, I extend my best wishes to you and all members of the KPCC. Madam Sonia Gandhi. Our Pradesh Congress Committee President, dear D.K. Shivakumar ji, our CLP leader, former Chief Minister, Siddaramaiah ji, AICC General Secretary in charge of Maharashtra, Mallikarjuna Kharge ji, former Chief Minister Dr. Veerappa Moily ji, Legislative Council Leader S.R. Patil ji, former PCC Presidents R.V. Deshpande ji, Dr. Parameshwar ji, Alam Veerabhadra ji, Dinesh Gundurao ji, respected Rahman Khan ji, CWC member Muniappa ji, our PCC President, Telangana PCC President Uttam Kumar Reddy ji, Tamil Nadu PCC President K.S. Alagiri ji, Andhra PCC President Shailaja Nath ji, CLP leader of Telangana Vikram Bhatti, AICC secretaries Sri Manik Tagore ji, Sri Bosraj ji, Sri Sandeep ji, IYC Chief Srinivasan ji, our working presidents, Ishwar Khandre ji, Salim Muhammad ji, Swadesh Jakioli ji, CM Ibrahim ji, BK Hari Prasad ji, HK Patil ji, dear leaders, MLAs, MPs, most respectful party workers, those who are assembled nook and corner of Karnataka. I would like to thank you, Mr. Shivakumar, for giving an opportunity at this period of social distancing to interact with the party workers in an innovative and most technological manner. The entire country is facing COVID-19 pandemic and serious economical crisis. The people's life become very much miserable. On one side, COVID-19 is attacking everywhere. On the other side, economical issues are haunting the common people of the country. I think this point of time you are all safe and secure. And also, from our level, whatever possible things we can do for the poor people during this pandemic period, you people are all doing. I'm sincerely congratulating on behalf of AICC the relief work taken by Karnataka PCC in a greater level. I'm really appreciating that attitude on behalf of AICC. You know, Mr. Shivakumar, I don't want to take much time because we have time constraint. All senior leaders are here.
Madam Congress President Sonia Gandhi ji and Rahul Gandhi ji decided to appoint D.K. Shivakumar as the PCC President with a strong conviction. I already told, I think D.K. Shivakumar is a suitable person to face the challenges before the party, before the nation during this period. I know Shivakumar from my student political field itself. When I was in NSUI, that point of time, not only myself, in entire India, there will be our NSUI cadre, former NSUI cadres, former Youth Congress cadres, are very much familiar to D.K. Shivakumar ji. Coming from a farmer's family, with the grassroots level connection, he came today in this level. He himself told, he is a businessman, he is an educationist, but his passion is with the politics. I am very much sure he is a leader of dynamism, he is a leader of ideas, he knows how to move forward. Especially the period, this period is a very much challenging period for all of us. Not only our party, entire country is facing challenges, serious challenges. Changing challenges into opportunity is an art of politics, actually. I am very much sure that Shivakumar is well expert in that area. Challenge can be made as opportunities. There were coming periods, coming days. We know his dynamism. Here already, I don't want to repeat it. When Gujarat MLA's issue came, Rajya Sabha election came, he strongly fought for party. Karnataka election issue come, he strongly faced for party. One thing I have to tell to you about the quality of Shivakumar is his sincere loyalty towards a party is one of the best. We see in Karnataka, those who are enjoyed very much in this party, at the point of crucial time, they have left our party. There is no hesitation for them to leave the party, to leave the mother for power and other things. In that scenario, I am very much sure he faces a lot of hardships. The BJP government are tried to do many. But till last minute, even though he is facing serious problem with the present government, he stood like a rock in Indian National Congress. That is one of the best quality which we have to talk about Shivakumar. Therefore, now this current era, I am very much sure that he can take the party in a successful way. He can energize our cadre throughout Karnataka. I think it is the beginning of that, because of entire Karnataka Congress people are everywhere. I'm saluting all the Congress workers, those who are working very hard for the Congress. Karnataka is the strongest base. In Karnataka, Congress party has the strongest base. We all know that. Everywhere Congress party is there. If you are properly dealing with them, definitely
we are going to be in a successful path. I am very much sure that from this today's beginning, Shiv Kumar will go in the right path for successful career in his political this is a turning point. One thing also I want to tell Mr. Shiv Kumar, Congress is the most democratic party. Even though Shiv Kumar is a strong leader, leader of dynamism, leader of passion, leader of ideas, but only one man cannot do everything. Without the support of all the leaders, those who are experienced here, those who are young people are here, without the support, Shiv Kumar mission will not be successful. Therefore, first and foremost priority should be carry everybody, take the party unitedly. I know that Shiv Kumar, after taking off, after the announcement, he is doing that line only. Here, I'm very much appreciating. You are working president also. Salim Muhammad came from an NSUI background, that same. I'm really congratulating Salim Muhammad also. He started his career as a student leader, all-time loyal to the party, work in different capacity, NSUI, Youth Congress, very soft and noble leader for Karnataka. Ishwar is being a best BCC president, best minister, he performed very well, especially in northern Karnataka belt. Ishwar is going to be one of the best future leader of Karnataka Congress Party. Satish Jarkioli is one of the best leaders, those who in Karnataka, especially in Mumbai, Karnataka area. What my request to Satish is that don't to concern in Belgaum only. Belgaum politics is okay. We know Belgaum politics. But travel everywhere and to make Congress party strong everywhere. If Satish can travel, then there will be a result. Definitely, there are these three working presidents along with PCC president. It is a new team. I think this team should emerge as a winning team. That is why our praise, that is what our praise, that is what we need. Here, I told you, the galaxy of leaders are here. Experienced leaders are here. Siddaramaiah ji is sitting here. I can tell his tenure as the 5-year tenure as the Karnataka, one of the golden era of Karnataka as far as social reforms and social programs are concerned. How much program we have done? He is a leader with a passion for downtrodden and poor people. Mallikarjuna Kharge ji is here. Vast experienced leader. You can see the last 5 years how much he fought for party in the Lok Sabha. I don't want to mention everybody. Every leader, our former PCC president, everywhere. They are all well-established leader, well-experienced leader, seasoned leader. Therefore, if everybody together, join together, then definitely this PCC under the leadership of Shiv Kumar can do wonders in Karnataka politics. Now politics is, this point of time, I would like to mention thank you very much for my dear colleague Dinesh Gundarao, the outgoing president also. Everybody thinking that he is a softer guy. But in my experience, he is very strong. He was a very strong PCC president. I witnessed in so many occasions when our seat distribution discussions are there, ideological discussions are there. He stood very strongly for the ideology of the party. And he carried maximum people. Maybe
that area is not good time. That time is not good time for us. We defeated the election. We defeated parliament election. Okay. But as a president, being a general secretary in charge, I can say that his period, he done a good job. He carried maximum workers. He given maximum importance to younger people also. Therefore, I would like to thank Mr. Dinesh Gundarao for your valuable service for the party now. Dear friends, I don't want to take much time. I know time constraints. Now the entire political scenario you know. The country is waiting for Indian National Congress. I already told you the COVID-19 pandemics are haunting us very badly. Economic situation is very bad. Border situations are, you know, Chinese incursion into Galwan Valley and Ladakh area. The people who came into power by saying nationalism. Where are they now? Everybody knows that China occupied our land. Everybody knows that China occupied our land of Ladakh. But all-party meeting, after all-party meeting, our own Prime Minister is telling China didn't enter into our territory. There is no incursion into our territory. What does it mean? That statement of Prime Minister is become a weapon for Chinese argument. Now the entire country is asking to the Prime Minister of India, why China taken our land? Why our 20 brave soldiers become martyrs for this country? Why they send unarmed to fight with the Chinese with arms? They are with arms, our Jawans are with unarmed. These are important questions before the country now. Prime Minister is not uttering a sincere word, a single word. Congress party has to raise this. We are with the government. Congress party is the nationalist party in this country, none other than anybody. Our party is the party which propagate nationalism, which act upon nationalism. So we need answer from that. On the other hand, the situation of common people life is very much miserable. Day before yesterday, I saw that D.K. Sukumar and Siddharamaya is riding a bicycle here to agitation against the petrol diesel. You know, during the 6 years, last 21 times they hiked petrol diesel price. In 2004, when UPA was in power, Veerappa Moily is here, sitting here. He was petroleum minister sometime. In 2004, international crude oil price was $40 per barrel. That point of time, petrol is for 30 rupees, diesel for 26 rupees. Now the crude oil price is same $40 per barrel, like 2004, same $40 per barrel. What is the amount we are giving? Now 80 rupees, 82 rupees. What is the mesmerism? Modi only can know. 12 times he increased central excise duty. 12 times during this period, 12 times he increased central excise duty. That is why this much price hike is there. Actually, the Modi government is looting the people of the country. They made at least 2 lakh for this price hike. But on the other hand, people are suffering. They are not even giving any paisa to common people. Day before yesterday, Prime Minister extended ration. What Sonia Gandhi ji also requested, they extended that ration. Okay, that is good. But where is the direct transfer? Now people want money. That is why Congress President and ex-Congress President Rahul Gandhi asked the government to give direct cash to the money, common people. Nothing is happening.
Therefore, the government of India is day by day, they had mismanaged COVID, they mismanaged lockdown policies, they are mismanaging entire common people life. Lastly, in Karnataka, you know, BJP's government is ruling. Why? How they are ruling, we all know. Not with the people mandate. With money power and muscle power, they have captured the government. But what is the governance? Our former health minister Ramesh Kumar ji is here. I saw a news video. How this government is managing the dead body of COVID-19 victims in Bellary. Can you imagine when a Congress health minister was there in that ministry, if he continue in 1 minute as a minister? What a shame situation. Therefore, there is no governance at all. There is no management at all. There is no coordination at all. Therefore, Karnataka, we have to fight for the common people of India, common people of Karnataka. That is what the need of this government, Karnataka government, they have no priority on people issues. They have no priority on farmers issue. They have no priority on this COVID-19 also. Their priority is something different. Therefore, Congress party's main duty is to fight against this. Dear friends, once again, this is a new era, I think. D.K. Shivakumar, known as the strongest leader in Karnataka, will emerge as one of the best PCC president of Karnataka. I am expecting, party is expecting, entire cadre of Karnataka is expecting, through his period, we will go back to our golden era of Karnataka politics. Everybody knows that we had a golden era, old era. But I am once again telling, only through unity mantra we can do that things. Everybody should be together and it should be a teamwork like things. I am sure that D.K. Shivakumar can do it. Entire support from the All India Congress Committee is with the PCC. I already conveyed Congress President's support, and ex-Congress President Rahul Gandhi ji also will come forward to talk to him today itself to bless him. Therefore, anyway, the entire AICC is with the PCC of Karnataka. I think in coming future, we can have good results and good reports from Karnataka PCC. With these words, once again, I really congratulating my dear brother D.K. Shivakumar for being for taking charge as a PCC president. Jai Hind. Thank you. ಧನ್ಯವಾದಗಳು ಕೆ.ಸಿ. ವೇಣುಗೋಪಾಲ್ ಅವರಿಗೆ. ನಿಕಟಪೂರ್ವ ಕಾಂಗ್ರೆಸ್ ಅಧ್ಯಕ್ಷರಾದಂಥ ದಿನೇಶ್ ಗುಂಡೂರಾವ್ ಅವರು ವಿದ್ಯಾರ್ಥಿ ನಾಯಕರಾಗಿ ತಮ್ಮ ರಾಜಕಾರಣವನ್ನು ಪ್ರಾರಂಭ ಮಾಡಿ ಯುವಕ ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷರಾಗೋದ್ರ ಜೊತೆಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿಯೂ ಕೂಡ ಅವರು ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ಈಗ ತಮ್ಮ ಭಾಷಣವನ್ನು ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಪ್ರತಿಜ್ಞಾ ಕಾರ್ಯಕ್ರಮದ ಈ ಸಮಾರಂಭದಲ್ಲಿ ಆಗಮಿಸಿರತಕ್ಕಂಥ ಎಲ್ಲ ಗಣ್ಯರೇ, ಹಿರಿಯರೇ, ಸಹೋದರ ಸಹೋದರಿಯರೇ, ಬಹಳ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಕೋವಿಡ್ ಮಹಾಮಾರಿಯ ಸಂದರ್ಭದಲ್ಲಿ ಈ ವಿನೂತನ ಕಾರ್ಯಕ್ರಮವನ್ನು ಅಧಿಕಾರ ಹಸ್ತಾಂತರ, ಜವಾಬ್ದಾರಿ ಹಸ್ತಾಂತರ, ಪ್ರತಿಜ್ಞೆಯನ್ನು ಮಾಡುವ ಮುಖಾಂತರ ಇವತ್ತಿಲ್ಲಿ ಕಾರ್ಯಕ್ರಮ ನೆರವೇರ್ತಾ ಇದೆ. ಅಧಿಕಾರ ಹಸ್ತಾಂತರ ನಾನೇನು ಹೇಳೋಕ್ಕೆ ಹೋಗೋದಿಲ್ಲ, ಯಾಕಂದರೆ ನಾನು ರಾಜೀನಾಮೆ ಕೊಟ್ಟು 7 ತಿಂಗಳಾಯಿತು. ಆಮೇಲೆ
ಸನ್ಮಾನ್ಯ ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ನೇಮಕ ಆಗಿ 4 ತಿಂಗಳಾಗಿದೆ. ಅವರು ಆವಾಗಲೇ ಚಾರ್ಜ್ ತಗೊಂಡ್ಬಿಟ್ರು. ಇದು ತಾಂತ್ರಿಕವಾಗಿ ಇವತ್ತು ಒಂದು ಕಾರ್ಯಕ್ರಮ ಇವತ್ತು ನಾವು ಮಾಡ್ತಾ ಇದ್ದೀವಿ. ಭಾಳ ವಿಶೇಷವಾದ ಸಂದೇಶವನ್ನು ಕೊಡಬೇಕು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ, ನಮ್ಮ ಕಾರ್ಯಕರ್ತರಿಗೆ ಉದ್ದೇಶದಿಂದ ಅವರು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಭಾಳಷ್ಟು ಜನ ಇರೋದ್ರಿಂದ ಪ್ರಥಮವಾಗಿ ನನಗೆ ಅತ್ಯಂತ ಒಂದು ಚಿಕ್ಕ ವಯಸ್ಸಿನಲ್ಲೇ 48 ವರ್ಷ ಇದ್ದಾಗಲೇ ಚುನಾವಣೆ ಆದ ನಂತರ ನಾವು ಸೋಲನ್ನು ಕಂಡಾಗ ಮತ್ತು ಮೈತ್ರಿ ಸರ್ಕಾರ ರಚನೆ ಆದಾಗ ಆ ಸಂದರ್ಭದಲ್ಲಿ ಸನ್ಮಾನ್ಯ ಕಾಂಗ್ರೆಸ್ಸಿನ ಅಂದಿನ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಅವರು, ಅವತ್ತಿನ ಪ್ರಧಾನ ಕಾರ್ಯದರ್ಶಿ ಉಸ್ತುವಾರಿ ಈಗಲೂ ಕೂಡ ಸನ್ಮಾನ್ಯ ವೇಣುಗೋಪಾಲ್ ಅವರು, ಸೋನಿಯಾ ಗಾಂಧಿ ಅವರು ಎಲ್ಲರೂ ಸೇರಿ ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಎಲ್ಲ ನಮ್ಮ ಲೀಡರ್ಸ್ ಎಲ್ಲರೂ, ಖರ್ಗೆ ಸಾಹೇಬರು ಈ ಒಂದು ಜವಾಬ್ದಾರಿಯನ್ನು ನನಗೇನು ಕೊಟ್ಟಿದ್ರು, ನಿಜವಾಗ್ಲೂ ಕೂಡ ಇದಕ್ಕಿಂತ ಒಂದು ದೊಡ್ಡ ಹೆಮ್ಮೆಯ ವಿಚಾರ ನನಗಿನ್ಯಾವುದೂ ಇಲ್ಲ. ನಾನು ಅವರೆಲ್ಲರೂ ಕೂಡ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಅತ್ಯಂತ ಈಗಾಗಲೇ ವೇಣುಗೋಪಾಲ್ ಸಾಹೇಬರು ಹೇಳಿದಾಗೆ ಒಂದು ಕಷ್ಟದ ಒಂದು ಪರಿಸ್ಥಿತಿ, ಸಂಕೀರ್ಣವಾದಂಥ ಪರಿಸ್ಥಿತಿಯಲ್ಲಿ ನಾನು ಅಧ್ಯಕ್ಷನಾಗಿದ್ದೆ. ಒಂದು ಕಡೆ ಮೈತ್ರಿ ಸರ್ಕಾರ, ಅದರ ಗೊಂದಲಗಳು, ಆಂತರಿಕ, ಅಂತರಂಗ, ಬಹಿರಂಗ ಎಲ್ಲ ನಡೀತಾ ಇತ್ತು. ಮತ್ತು ನಾವು ಆ ಸಂದರ್ಭದಲ್ಲಿ ಚುನಾವಣೆಯನ್ನು ಎದುರಿಸಿದಾಗ, ಉಪಚುನಾವಣೆ ಎದುರಿಸಿದಾಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಪರಮೇಶ್ವರ್ ಸಾಹೇಬರು ಕೂಡ ಇದ್ದರು. ಬಳ್ಳಾರಿಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ನಮ್ಮ ಉಗ್ರಪ್ಪನವ್ರು ಗೆದ್ದರು, ಜಮಖಂಡಿಯಲ್ಲಿ ನ್ಯಾಮಗೌಡರು ಗೆದ್ದರು, ಸ್ಥಳೀಯ ಸಂಸ್ಥೆಗಳು ಗೆದ್ದು. ಆದರೆ ಲೋಕಸಭಾ ಚುನಾವಣೆ ಆದಾಗ ನಾವು ಯಾವ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೋ ನಮಗೆ ಆ ರಿಸಲ್ಟ್ ಬರಲಿಲ್ಲ. ಭಾಳಷ್ಟು ಕಾರಣಗಳಿದೆ. ಜನ ನಮ್ಮ ಮೈತ್ರಿಯನ್ನು ಒಪ್ಪಲಿಲ್ಲ, ಆ ಸರ್ಕಾರ ಯಾವ ರೀತಿ ನಡ್ಕೊಂಬಂತು ಅದನ್ನು ಒಪ್ಪಲಿಲ್ಲ. ಬಹುಶಃ ನಾವು ಏಕೈಕಿಯಾಗಿ ಹೋಗಿದ್ದಿದ್ರೆ, ಮೊನ್ನೆ ಸಿದ್ದರಾಮಯ್ಯ ಅವರು ಹೇಳಿದರು, ನಾವು ಏಕೈಕಾಗಿ ಹೋಗೋಣ, ಯಾರ ಜೊತೆ ಮೈತ್ರಿ ಬೇಡ ಅಂತ. ಆದರೆ ನಮ್ಮ ಮೈತ್ರಿಯ ಸಂದರ್ಭದಲ್ಲಿ ನಾವು ಕೋಲಿಷನ್ ಪಾಲಿಟಿಕ್ಸು, ದೇಶದ ರಾಜಕಾರಣ ಎಲ್ಲವನ್ನು ನೋಡಿಕೊಂಡು ಆ ಚುನಾವಣೆ ಎದುರಿಸಿದು. ರಿಸಲ್ಟು ನಿಮಗೆಲ್ಲ ಗೊತ್ತೇ ಇದೆ. ಕೇವಲ ನಮ್ಮ DK ಸುರೇಶ್ ಅವರು ಒಬ್ಬರು ಗೆದ್ದು ಬಂದರು. ಧ್ರುವನಾರಾಯಣ ಅವರು ಸ್ವಲ್ಪ ಮತದಲ್ಲಿ ಅವರು ಕೂಡ ಸೋತಿಲ್ಲದೆ ಅವರು ಕೂಡ ಗೆಲ್ಲಬಹುದಾಗಿತ್ತು. ತದನಂತರ ನಮ್ಮ ಸರ್ಕಾರದ ಷಡ್ಯಂತ್ರಗಳು, ಆಪರೇಷನ್ ಕಮಲ ಪ್ರಾರಂಭ ಆಗಿ ಸರ್ಕಾರ ಹೋಗ್ತಕ್ಕಂಥ ಪರಿಸ್ಥಿತಿ. ಆಮೇಲೆ ನಮ್ಮ ಶಾಸಕರುಗಳ ಎಷ್ಟೋ ಜನ ಪಕ್ಷಕ್ಕೆ ದ್ರೋಹವನ್ನು ಮಾಡಿ ಅಧಿಕಾರಕ್ಕೋಸ್ಕರ ನಮ್ಮ ಪಕ್ಷ ಬಿಡ್ತಕ್ಕಂಥ, ನಾವು ಎಷ್ಟೇ ಪ್ರಯತ್ನ ಮಾಡೋದು ಕೂಡ ಉಳಿಸ್ಕೊಳ್ಳೋಕೆ ಆಗಲಿಲ್ಲ. ಉಪಚುನಾವಣೆಗಳಾಯಿತು. ಆ ಚುನಾವಣೆ ರಿಸಲ್ಟು ನಾವೇನು ಬಹಳ ಶ್ರಮಪಟ್ಟು, ಬಹುಶಃ ಎಲ್ಲ ನಮ್ಮ ಪಕ್ಷದ ಲೀಡರ್ಸ್ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕೋಆಪರೇಷನ್ ಮಾಡಿದ್ರು, ಸಹಕಾರ ಮಾಡಿದ್ರು, ಹೋರಾಟವನ್ನು ಮಾಡಿದ್ರು, ಜನರ ಹತ್ರ ಹೋದು ಒಂದು ಒಳ್ಳೆಯ ವಾತಾವರಣ ಕೂಡ ನಿರ್ಮಾಣ ಆಯಿತು. ಆದರೆ ಅಂತಿಮವಾಗಿ ನಮಗೆ 15ರಲ್ಲಿ 2ನ್ನೇ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಶಿವಾಜಿನಗರದಲ್ಲಿ ರಿಜ್ವಾನ್ ಅವರು ಮತ್ತು ಹುಣಸೂರಿನಲ್ಲಿ ಮಂಜುನಾಥ್. ಆ ಸಂದರ್ಭದಲ್ಲಿ ನಾವು ನೈತಿಕ ಹೊಣೆಯನ್ನು ಹೊತ್ತಬೇಕು ಅಂತ ಹೇಳಿ ನಾನು ಮಾನ್ಯ ವೇಣುಗೋಪಾಲ್ ಅವ್ರಿಗೆ ಹೇಳಿದೆ, ಸರ್ ರಿಸಲ್ಟ್ ಸರಿಯಾಗಿ ಬರದೇ ಹೋದರೆ ನಾನು ಮುಂದುವರಿಯೋದು ಸರಿ ಕಾಣೋದಿಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ ಟೈಮಲ್ಲೇ ನಮಗೆ ಒಂಥರ ನೋವಾಗಿತ್ತು. ಈ ರಿಸಲ್ಟ್ ಬಂದ ಮೇಲೆ ನಾವು ಮುಂದುವರೆದ್ರೆ ಖಂಡಿತವಾಗಿಯೂ ಪಕ್ಷಕ್ಕೆ ಕೂಡ ಒಳ್ಳೇದಾಗೋದಿಲ್ಲ ಮತ್ತು ನಾನು ಇರ್ತಕ್ಕಂಥದ್ದು ಕೂಡ ಸರಿ ಇರೋದಿಲ್ಲ ಅನಿಸುತ್ತೆ ಅಂತ ನಾನು ವೇಣುಗೋಪಾಲ್ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೆ. ಅವರು ಕೂಡ ಇಲ್ಲ ಬೇಡ, ಯೋಚನೆ ಮಾಡು ಅಂತ ಹೇಳಿದ್ರು. ನೋಡೋಣ ಮುಂದೆ ರಿಸಲ್ಟ್ ಏನು ಬರುತ್ತೆ ನಾಳೆ ಅಂತ. ಆಮೇಲೆ ರಿಸಲ್ಟ್ ಬಂದ ಮೇಲೆ ನಾನು ಆ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟ ಮೇಲೆ ಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ಯಾಕಂತ ಹೇಳಿದ್ರೆ ನಮಗೆ ನಾವು ಯಾವ ಕುರ್ಚಿಲಿ ಇರ್ತೀವಿ ಅಂತ ಮುಖ್ಯ ಅಲ್ಲ, ನಾವು ಯಾವ ಅಧಿಕಾರದಲ್ಲಿ ಇರ್ತೀವಿ ಅಂತ ಅದು ಮುಖ್ಯ ಅಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಬೆಳಿಬೇಕು, ಕಾಂಗ್ರೆಸ್ ಪಕ್ಷ ಕಟ್ಟಬೇಕು. ಇವತ್ತು ಪಕ್ಷ ಇದ್ರೆ ನಾವೆಲ್ಲರೂ ಕೂಡ ಇದ್ದ ಹಾಗೆ, ಪಕ್ಷ ಅಧಿಕಾರದಲ್ಲಿ ಇದ್ರೆ ನಾವೆಲ್ಲರೂ ಕೂಡ ಅಧಿಕಾರದಲ್ಲಿ ಇದ್ದ ಹಾಗೆ, ನಮ್ಗೆಲ್ಲರೂ ಕೂಡ ಅವಕಾಶಗಳು, ಸ್ಥಾನಮಾನಗಳು ಆವಾಗಲೇ ಸಿಗ್ತಕ್ಕಂಥದ್ದು. ಅದಕ್ಕೋಸ್ಕರ ಪಕ್ಷದ ಹಿತದೃಷ್ಟಿಯಿಂದನೇ ಮತ್ತು ನನ್ನ ವೈಯಕ್ತಿಕ ಒಂದು ವಿಚಾರವನ್ನು ಕೂಡ ಇಟ್ಕೊಂಡು ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟ ಮೇಲೆ ಭಾಳ ಒಂದು 3 ತಿಂಗಳು ಯಾರನ್ನ ಮಾಡಬೇಕು ಅಂತಲೇ ನಡೀತು. ಅಂತಿಮವಾಗಿ ಮಾನ್ಯ DK ಶಿವಕುಮಾರ್ ಅವರನ್ನು KPCC ಅಧ್ಯಕ್ಷರಾಗಿ ಮಾಡಿದ್ದಾರೆ. ನನಗನ್ಸುತ್ತೆ ವೇಣುಗೋಪಾಲ್ ಸಾಹೇಬರು ಹೇಳಿದಾಗೆ ಇವತ್ತಿನ ಸಂದರ್ಭಕ್ಕೆ
ಅತ್ಯಂತ ಒಂದು ಉತ್ತಮವಾದಂಥ ನಿರ್ಧಾರವನ್ನು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮಾಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಅವರು ಎಲ್ಲವನ್ನು ನೋಡಿದ್ದಾರೆ, ಎಲ್ಲವನ್ನು ಕೂಡ ಎಲ್ಲ ಅನುಭವ ಇದೆ. ಕಾರ್ಯಕರ್ತರು ಯಾರು ಅಂತ ಗೊತ್ತು, ನಾಯಕರುಗಳು ಯಾರು ಅಂತ ಗೊತ್ತು, ಯಾರ್ಯಾರು ಕೆಪಾಸಿಟಿ ಏನು, ಯಾರು ಏನು ಮಾಡೋದಕ್ಕೆ ಸಾಧ್ಯ ಇದೆ, ಯಾರು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾರು ಬರೀ ಮಾತನಾಡ್ತಾರೆ, ಯಾರ ಕೈಲಿ ಮಾಡೋದಕ್ಕೆ ಆಗ್ತದೆ, ಮತ್ತು ಎಲ್ಲ ರೀತಿಯ ಶಕ್ತಿ ಕೂಡ ಅವರಲ್ಲಿದೆ. ತನು ಮನ ಧನ ಎಲ್ಲ ಶಕ್ತಿ ಅವರಲ್ಲಿದೆ. ಮತ್ತು ಛಲವನ್ನು ಸಾಧಿಸ್ತಕ್ಕಂಥ ಆ ಆತ್ಮವಿಶ್ವಾಸ ಸ್ಥೈರ್ಯ ಕೂಡ ಇದೆ. ಮತ್ತು ಅವ್ರ ಜೊತೆಲಿ ಈಗ ಒಳ್ಳೆ ಟೀಮ್ ಕೂಡ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು, ಈಶ್ವರ್ ಖಂಡ್ರೆ ಅವರು, ಸಲೀಂ ಅಹಮದ್ ಅವರು ಎಲ್ಲರೂ ಕೂಡ ಅನುಭವಸ್ಥರು. ಖಂಡಿತವಾಗಿ ಈ ಸಂದರ್ಭದಲ್ಲಿ ಈಗಾಗಲೇ ಅವರು ಕಳೆದ 3 ತಿಂಗಳಿಂದ 4 ತಿಂಗಳಿಂದ ಈಗಾಗಲೇ ಅವರು ಅಧ್ಯಕ್ಷರಾಗಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಆ ಕಾರಣದಿಂದ ಖಂಡಿತವಾಗಿಯೂ ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಅವರಿಗೆ ಸ್ಪಷ್ಟವಾದಂಥ ಒಂದು ಗುರಿ ಇದೆ. ಈಗ ಬೇರೆ ಯಾವ ಗೊಂದಲ ಇಲ್ಲ. ಇಲ್ಲೇ ನಾವು ಸರ್ಕಾರದಲ್ಲಿಲ್ಲ, ಯಾವ ಮೈತ್ರಿ ಇಲ್ಲ, ಮತ್ತೆ ಮುಂದಕ್ಕೂ ಕೂಡ ಮೈತ್ರಿಯ ಸವಾಸ ಕೂಡ ಬೇಡ ಯಾರಿಗೂ. ಕಾಂಗ್ರೆಸ್ ಪಕ್ಷ ಒಂದಾಗಿ ಹೋಗೋಣ, ನಮಗಿನ್ಯಾರು ಸವಾಸ ಬೇಕಾಗಿಲ್ಲ. ಮುಂದೆ ಚುನಾವಣೆಯಲ್ಲಿ ನಾವು ಹೇಗೆ ಗೆಲ್ಲಬೇಕು, ಯಾವ ರಣತಂತ್ರವನ್ನು ಮಾಡಬೇಕು, ಯಾರನ್ನು ಉಪಯೋಗಿಸ್ಕೋಬೇಕು, ಎಲ್ಲರನ್ನು ಕೂಡ ಅವರವರ ಒಬ್ಬೊಬ್ಬರಿಗೂ ಒಂದೊಂದು ಕೆಪಾಸಿಟಿ ಇರ್ತದೆ, ಒಂದೊಂದು ಟ್ಯಾಲೆಂಟ್ ಇರ್ತದೆ. ಎಲ್ಲರನ್ನು ಕೂಡ ಉಪಯೋಗಿಸ್ಕೊಂಡು ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಶಿವಕುಮಾರ್ ಅವರು ಮತ್ತು ಮಾನ್ಯ ಖರ್ಗೆ ಅವರು, ಅವ್ರ ಜೊತೆಲಿ ಎಲ್ಲ ಲೀಡರ್ಸ್ ಭಾಳ ಜನ ಇದರಲ್ಲಿ. ನಮ್ಮ ನನಗಿಂತ ಹಿಂದಿನ ಅಧ್ಯಕ್ಷರಾದ ಪರಮೇಶ್ವರ್ ಸಾಹೇಬರು ಇದ್ದಾರೆ, ಎಲ್ಲ, ಮತ್ತು ಮಾನ್ಯ ದೇಶಪಾಂಡೆ ಅವರಿದ್ದಾರೆ, ಮಾನ್ಯ KH ಮುನಿಯಪ್ಪನವರಿದ್ದಾರೆ, SR ಪಾಟೀಲ್ ಅವರಿದ್ದಾರೆ. ಎಲ್ಲರೂ ನಾವು ಸೇರ್ಕೊಂಡು ಈಗ ಒಂದೇ ಒಂದು ಗುರಿ ನಮಗೆ ಏನಂತ ಹೇಳಿದ್ರೆ, ನಮ್ಮ ನಾಯಕರು ಒಂದಾಗ್ತಕ್ಕಂಥದ್ದು, ನಮ್ಮ ಕಾರ್ಯಕರ್ತರು ಉತ್ಸಾಹ ತುಂಬತಕ್ಕಂಥದ್ದು, ಮತ್ತು ಭಾರತೀಯ ಜನತಾ ಪಕ್ಷದ ಏನೇನೋ ಅವ್ರು ಮಾಡ್ತಾ ಇರ್ತಕ್ಕಂಥ ಇವತ್ತು ಅವಾಂತರಗಳಿದೆ. ಒಂದು ಕಡೆ ಅತೀವವಾದಂಥ ಭ್ರಷ್ಟಾಚಾರ, ಎರಡನೇ ಕಡೆ ಬೇಜವಾಬ್ದಾರಿ ಇರ್ತಕ್ಕಂಥ ಸರ್ಕಾರ. ಜನರಿಗೆ ಇದನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡಿ ಆ ಉತ್ಸಾಹವನ್ನು ಕಾರ್ಯಕರ್ತರು ತುಂಬಿಸಿ ಮುಂದಿನ ಚುನಾವಣೆಯಲ್ಲಿ ನಮ್ಮ ಸ್ವಂತ ಬಲದ ಮೇಲೆ ನಿಲ್ತಕ್ಕಂಥ ಒಂದೇ ಒಂದು ಗುರಿ ಇಟ್ಕೋಬೇಕೇ ಹೊರತು ನನಗೆ ಯಾವ ಕುರ್ಚಿ ಸಿಗ್ತದೆ, ನಾನೇನಾಗ್ತೀನಿ ಅಂತ ಅದನ್ನೆಲ್ಲ ಬಿಟ್ಟು ಇವತ್ತು ನಾವು ಹೋರಾಟ ಮಾಡ್ತಕ್ಕಂಥ ಕಾಲ ಬಂದಿದೆ. ಅದೆಲ್ಲ ಕೂಡ ನಾವು ಸೇರಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಒಳ್ಳೆಯ ತೀರ್ಮಾನ ತಗೊಂಡಿದ್ದಾರೆ. ನಾವೆಲ್ಲರೂ ಕೂಡ ಸನ್ಮಾನ್ಯ ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷವನ್ನ ಮುಂದೆ ಚುನಾವಣೆ ಮೈಕಲ್ ಹಾಕ್ತೀರಾ? ಮೈಕಲ್ಲೇ ಹಾಕ್ಬೋದು. ಮಾನ್ಯ ರಾಹುಲ್ ಗಾಂಧಿ ಅವರು ಶಿವಕುಮಾರ್ ಸಾಹೇಬ್ರಿಗೆ ವಿಶ್ ಮಾಡಕ್ಕೆ ಫೋನ್ ಮಾಡಿದ್ದಾರೆ. ಯು ಕ್ಯಾನ್ ಸ್ಪೀಕ್ ಆನ್ ದ ಮೈಕ್ ಸರ್. ಆಕ್ಚುಲಿ ಯು ಕ್ಯಾನ್ ಪುಟ್ ಇಟ್ ಆನ್ ದ ಮೈಕ್. Just putting it on the mic, sir. This is Dinesh Gundra. 1 second, sir. Yes, sir. It's on the mic, sir. Now. Congratulations to DK Shivkumar ji and the Congress Party. Thank you, sir. I hope DK Shivkumar ji will work in the interest of the people of Karnataka, in particular the weaker sections and the people who are struggling during this time. Thank you, sir. Thank you, sir. There's a lot of work that the Congress Party has to do during COVID and during the economic disaster that Mr. Narendra Modi has visited on this country. I am confident that Congress Party and DK Shivkumar ji will work with full effort to ensure that we are successful. Thank you, sir. Congratulations, DK. Thank you, sir. Thank you, sir. I'll keep up your words. I'll keep up madam's. Whatever she has blessed me, both of you have blessed me. I thank you, sir. On behalf of Karnataka, all of us are here. All of us will work together. Joining together is the beginning. Working together, thinking together is the progress. Working together is the success. We will do that, sir. Thank you, sir. As PCC President, Sir, you have to carry every single congressman with you. I will do that, sir. I'll do that, sir. I know you will do that. Thank you, sir. Thank you, sir. Okay, thank you. Thank you. Thank you. ಸೊ ಇಷ್ಟು ಹೇಳಿ
ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಸನ್ಮಿತ್ರ ದಿನೇಶ್ ಗುಂಡೂರಾವ್ ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ಈಗ ಮೊದಲನೇದಾಗಿ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋಂಥ ವಿಜುವಲ್ಸ್ ಎಲ್ಲ ನೋಡ್ತಾ ಇದ್ದೀರಿ. ರಾಜ್ಯದ 14,000ಕ್ಕಿಂತ ಹೆಚ್ಚು ಜಾಗಗಳಿಂದ ಜನ ಸಾಮಾಜಿಕ ಜಾಲತಾಣ ಮತ್ತು ನೇರ ಪ್ರಸಾರದ ಮುಖಾಂತರ ಭಾಗವಹಿಸ್ತಾ ಇದ್ದಾರೆ. ಅವರಿಗೆಲ್ಲ ಒಂದು ಸೂಚನೆ ಅಂದರೆ, ಮುಂದೆ ನಡೆಯುವಂಥ 2 ಕಾರ್ಯಕ್ರಮದಲ್ಲಿ ನೀವೆಲ್ಲ ಕೂಡ ಅದರಲ್ಲಿ ಭಾಗಿಯಾಗಬೇಕಾಗ್ತದೆ. ಒಂದು, ಸಂವಿಧಾನದ ಪೀಠಿಕೆಯ ಮೇಲೆ ನಾವೆಲ್ಲ ಕೂಡ ಪ್ರಮಾಣ ಮಾಡುವಂಥದ್ದು. ಎರಡನೇದು, ಕಾಂಗ್ರೆಸ್ ಪ್ರತಿಜ್ಞೆಯನ್ನು ಮಾಡುವಂಥದ್ದು. ಇಡೀ ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದ 14,000ಕ್ಕಿಂತ ಹೆಚ್ಚು ಜಾಗದಲ್ಲಿ ಭಾಗವಹಿಸ್ತಾ ಇರೋಂಥವರೆಲ್ಲ ಕೂಡ ನೀವು ಎದ್ದು ನಿಂತು ಪ್ರಮಾಣ ಸ್ವೀಕರಿಸಬೇಕು. ಆ ಸಂದರ್ಭದಲ್ಲಿ ಅದಕ್ಕೋಸ್ಕರ ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದೇನೆ, ತಾವೆಲ್ಲ ಕೂಡ ತಯಾರಾಗಿರಬೇಕು. ಈಗ ಮುಂದಿನ ಕಾರ್ಯಕ್ರಮ ಭಾರತದ ಸಂವಿಧಾನದ ಪೀಠಿಕೆಯ ಮೇಲೆ ನಾವೆಲ್ಲ ಕೂಡ ಪ್ರಮಾಣ ಮಾಡಿ ಅದಕ್ಕೆ ನಾವು ಬದ್ಧರಾಗಿರ್ತೇವೆ ಅನ್ನೋದು ಹೇಳೋದು. ಇಂಥ ಸಂದರ್ಭದಲ್ಲಿ ಇದರ ಅವಶ್ಯಕತೆ ಏನು ಅಂತ ಅನೇಕರು ಪ್ರಶ್ನೆ ಮಾಡ್ಬೋದು. ಆದರೆ ಇವತ್ತು ಭಾರತದ ಸಂವಿಧಾನ ದೊಡ್ಡದಾಗಿರುವಂಥ ಒಂದು ಸವಾಲನ್ನು ಎದುರಿಸ್ತಾ ಇದೆ. ಅದರ ಅನೇಕ ಅಂಶಗಳ ಬಗ್ಗೆ ಪ್ರಶ್ನಾರ್ಥಕ ಚಿಹ್ನೆಗಳು ಪ್ರಾರಂಭ ಆಗಿದ್ದಾವೆ. ಅದನ್ನು ಬರೆದವರ ಬಗ್ಗೆನೇ ಅನುಮಾನ ವ್ಯಕ್ತಪಡಿಸುವಂಥ ಸಂದರ್ಭಗಳು ಕೂಡ ಬಂದಿದ್ದಾವೆ. ಆ ಕಾರಣದಿಂದಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು, ನಮ್ಮ ದೇಶದ ಸಂವಿಧಾನ ಅನೇಕ ರಾಷ್ಟ್ರಗಳ ಅನುಭವವನ್ನು ನೋಡಿ ಅತ್ಯಂತ ಆಳವಾಗಿ ಚರ್ಚೆ ಮಾಡಿ ಅಂಗೀಕಾರ ಆಗಿರುವಂಥದ್ದು. ಅದನ್ನು ಜಾರಿ ಕೊಡುವಂಥ ಸಂದರ್ಭದಲ್ಲಿ ಏನಾದರೂ ಲೋಪಗಳಾದರೆ ಆ ಸಂವಿಧಾನವನ್ನು ನಿರ್ವಹಿಸಲಿಕ್ಕೆ ಯಾರು ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೋ ಅವರ ಲೋಪ ಹೊರತು ಸಂವಿಧಾನದ ತಪ್ಪು ಆಗೋದಿಲ್ಲ ಅನ್ನೋ ಮಾತನ್ನು ಹೇಳಿದರು. ಅದನ್ನು ಸಂವಿಧಾನವನ್ನು ಟೀಕೆ ಮಾಡುವಂಥವ್ರು ಅರ್ಥ ಮಾಡ್ಕೊಳ್ಬೇಕು. ಕಾಂಗ್ರೆಸ್ಸಿನ ಅತ್ಯಂತ ಹಿರಿಯ ನಾಯಕರು, ವಿಧಾನ ಪರಿಷತ್ನ ಸಭಾಪತಿಗಳಾಗಿದ್ದಂಥವರು, ರಾಜ್ಯಸಭೆಯ ಉಪಾಧ್ಯಕ್ಷರಾಗಿದ್ದಂಥವರು, ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡಿದಂಥವರು ಸನ್ಮಾನ್ಯ ಕೆ ರೆಹಮಾನ್ ಖಾನ್ ಅವರು. ಸಂವಿಧಾನದ ಪೀಠಿಕೆಯ ಬಗ್ಗೆ ನಮ್ಮ ನಿಷ್ಠೆಯನ್ನು ಪುನರುಚ್ಚಾರ ಮಾಡಲಿಕ್ಕೆ, ಅದನ್ನು ಬೋಧನೆ ಮಾಡಲಿಕ್ಕೆ ಇವರೇ ಸೂಕ್ತ ಅನ್ನೋದನ್ನು ಮಾನ್ಯ ಶಿವಕುಮಾರ್ ಅವರು ತೀರ್ಮಾನ ಮಾಡಿದರು. ಈಗ ಸಂವಿಧಾನದ ಪೀಠಿಕೆಯನ್ನು ಕೆ ರೆಹಮಾನ್ ಖಾನ್ ಅವರು ಓದುವಂಥ ಸಂದರ್ಭದಲ್ಲಿ ಎಲ್ಲರೂ ಎದ್ದು ನಿಲ್ಲಬೇಕು. ಅವರು ಏನು ಉಚ್ಚಾರ ಮಾಡ್ತಾರೆ ಅದನ್ನು ಪುನರುಚ್ಚಾರ ಮಾಡಬೇಕು ಮತ್ತು ಇಡೀ ರಾಜ್ಯದ ಎಲ್ಲ ಭಾಗದಲ್ಲಿರುವಂಥವರು ಕೂಡ ಇದರಲ್ಲಿ ಭಾಗಿಗಳಾಗಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೇನೆ. ಮಾಸ್ಕ್ ಒಂದು ಸ್ವಲ್ಪ ಕೆಳಗೆ ಮಾಡಿ ರೆಹಮಾನ್ ಖಾನ್ ಸಾಹೇಬ್ರೆ. ಮಾಸ್ಕ್ ಕೆಳಗೆ ಮಾಡಿ ಮಾಸ್ಕ್ ಉಚ್ಚಾರ ಇದಾಗಿ ಮಾಸ್ಕ್ ಕೆಳಗೆ ಮಾಡಿ. ರೆಹಮಾನ್ ಖಾನ್ ಅವರು ಒಂದೊಂದೇ ಪದವನ್ನು ಉಚ್ಚಾರ ಮಾಡ್ತಾ ಹೋಗ್ತಾರೆ. ಅದನ್ನು ತಾವೆಲ್ಲ ಪುನರುಚ್ಚಾರ ಮಾಡಬೇಕು. ಕೈಯೆಲ್ಲ ಮುಂದೆ ಮಾಡಿ ಪ್ರತಿಜ್ಞೆ ಸ್ವೀಕಾರ ಮಾಡುವಂಥ ರೀತಿಯಲ್ಲಿ ತಾವೆಲ್ಲ ಕೂಡ ಭಾಗಿಗಳಾಗಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಈಗ ರೆಹಮಾನ್ ಖಾನ್ ಸಾಹೇಬರು ಪೀಠಿಕೆಯನ್ನು ಓದ್ತಾರೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನದ ಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು
ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಧನ್ಯವಾದಗಳು ರೆಹಮಾನ್ ಖಾನ್ ಸಾಹೇಬ್ರೆ. ಅಂತವರ ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿದೆ. ವಿರೋಧವಾಗಿರುವವರ ಸಂಖ್ಯೆನೂ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿದೆ. ಅದೇನು ಕಮ್ಮಿ ಸಂಖ್ಯೆನಲ್ಲಿಲ್ಲ. ಪರ ಇರ್ಬೋದು, ವಿರುದ್ಧ ಇರ್ಬೋದು. ಆದರೆ ಶಿವಕುಮಾರ್ ಅವ್ರನ್ನ ಕರ್ನಾಟಕ ರಾಜ್ಯದಲ್ಲಿ ನಿರ್ಲಕ್ಷ್ಯ ಮಾಡ್ತಕ್ಕಂಥವ್ರು ಯಾರೂ ಕೂಡ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗಿರುವಂಥ ಅಂಶ. ಈಗಾಗಲೇ ಕೆ.ಸಿ. ವೇಣುಗೋಪಾಲ್ ಅವರು, ನಮ್ಮ ಅಧ್ಯಕ್ಷರಾದಂಥ ನಿಕಟಪೂರ್ವ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಅವರು, ದಿನೇಶ್ ಗುಂಡೂರಾವ್ ಹೇಳಿದಂಥ ರೀತಿಯಲ್ಲಿ ಒಂದು ರಾಜಕೀಯ ಪಕ್ಷದ ಬೆಳವಣಿಗೆಯಲ್ಲಿ, ಇತಿಹಾಸದಲ್ಲಿ, ಅದರ ನಡೆನಲ್ಲಿ ಅನೇಕ ಸಂದರ್ಭಗಳು ಬರ್ತವೆ. ಶಾಂತಿ ಸಂದರ್ಭಗಳು ಇರ್ತವೆ, ಯುದ್ಧದ ಸಂದರ್ಭಗಳು ಕೂಡ ಇರ್ತವೆ, ಸವಾಲಿನ ಸಂದರ್ಭಗಳು ಕೂಡ ಇರ್ತವೆ. ಶಾಂತಿ ಸಮಯದಲ್ಲಿ ಪಕ್ಷವನ್ನು ಮುನ್ನಡೆಸುವಂಥ ಕೆಲಸವನ್ನು ಅನೇಕ ಜನ ಮಾಡಿದ್ದಾರೆ. ಆದರೆ ಇವತ್ತಿರುವಂಥ ಸವಾಲುಗಳು, ಇವತ್ತಿರುವಂಥ ಪರಿಸ್ಥಿತಿಗಳು, ಇವತ್ತಿನ ರಾಜಕಾರಣ, ಇವತ್ತು ರಾಜಕಾರಣ ನಡೀತಾ ಇರುವಂಥ ರೀತಿ, ಮಾಧ್ಯಮಗಳು ವಹಿಸ್ತಾ ಇರುವಂಥ ಪಾತ್ರ, ಇವೆಲ್ಲ ಸಂದರ್ಭದಲ್ಲಿ ಯಾರು ದಂಡನಾಯಕನಾಗಬೇಕು ಅಂತೇಳಂದರೆ ಯುದ್ಧ ಕಾಲಕ್ಕೆ ಯೋಗ್ಯನಾಗಿರ್ತಕ್ಕಂಥವನೇ, ಕೆಚ್ಚದೆಯಿಂದ ಮುನ್ನಡೆಯುವಂಥವನೇ, ಎಲ್ಲ ಸವಾಲುಗಳನ್ನು ಸ್ವೀಕರಿಸುವಂಥವರೇ ದಂಡನಾಯಕರಾಗಬೇಕು ಅಂತೇಳಿ AICCಯ ತೀರ್ಮಾನ. ಹಾಗೆ 3 ಬಾರಿ ಅಧ್ಯಕ್ಷರಾಗುವಂಥ ಕಾರ್ಯಕ್ರಮಕ್ಕೆ ಅಡ್ಡಿ ಬಂದಂಥ ಸಂದರ್ಭದಲ್ಲೂ ಕೂಡ ಬೇರೆ ಯಾರಾಗಿದ್ರು ಕೂಡ ಈಗಾಗಲೇ ಚಾರ್ಜ್ ತಗೊಂಡ್ಬಿಟ್ಟಿದ್ದೇನೆ ಸಾಕಪ್ಪ ಅಂತ ಹೇಳ್ತಾ ಇದ್ರು. ಆದರೆ ಛಲ ಬಿಡಲಿಲ್ಲ. ಈ ಕಾರ್ಯಕ್ರಮ ಇಡೀ ಕರ್ನಾಟಕ ನೋಡಬೇಕು, ಇಡೀ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಬೇಕು ಅಂತ ಹೇಳಿದ್ದಲ್ಲದೆ ಒಂದು ಮಾತನ್ನು ಅವ್ರು ಹೇಳಿದ್ರು, ಅದನ್ನು ಪುನರುಚ್ಚಾರ ಮಾಡಲಿಕ್ಕೆ ಬಯಸ್ತೇನೆ. ಇಲ್ಲಿ ಜವಾಬ್ದಾರಿ ಸ್ವೀಕಾರ ಮಾಡ್ತಾ ಇರ್ತಕ್ಕಂಥವ್ನು DK ಶಿವಕುಮಾರ್ ಒಬ್ಬನೇ ಅಲ್ಲ. ಇದು ಕರ್ನಾಟಕದ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಈ ಜವಾಬ್ದಾರಿಯನ್ನು ಸ್ವೀಕಾರ ಮಾಡುವಂಥ ರೀತಿಯಲ್ಲಿ ಈ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥ ಬಯಕೆಯನ್ನು ಅವರು ವ್ಯಕ್ತಪಡಿಸಿದರು. ಅದರ ಪರಿಣಾಮ ಅಂದರೆ ಬಹುತೇಕ ಭಾರತದ ರಾಜಕಾರಣದಲ್ಲಿ ಒಂದು ಹೊಸ ಇತಿಹಾಸ ಇವತ್ತಿನಿಂದ ಕರ್ನಾಟಕ ಮತ್ತು ಕರ್ನಾಟಕ ಕಾಂಗ್ರೆಸ್ ಬರಿತಾ ಇದೆ. ಅದು ಅಂದರೆ ಸುಮಾರು 15 ಲಕ್ಷ ಜನ ಕರ್ನಾಟಕದ ಸಹಸ್ರಾರು ಜಾಗಗಳಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ನೀವು ಕೂಡ ನೋಡ್ತಾ ಇದ್ದೀರಿ. ಇದು ಯಾವುದು ಕೂಡ ಬರೇ ಮಾತಿಗೋಸ್ಕರ ಆಡ್ತಕ್ಕಂಥ ಮಾತಲ್ಲ, ಸಾಕ್ಷಿ ಸಮೇತವಾಗಿ ನೀವು ಪರದೆ ಮೇಲೆ ನೋಡ್ತಾ ಇದ್ದೀರಿ. ಕರ್ನಾಟಕದ 14,000 ಜಾಗಗಳಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗ DK ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಜವಾಬ್ದಾರಿ ಸ್ವೀಕಾರ ಮಾಡಿದ್ದಾರೆ. ಅವರ ಮೊದಲನೇ ಕರ್ತವ್ಯ ಕಾಂಗ್ರೆಸ್ ಪ್ರತಿಜ್ಞೆಯನ್ನ ಇಡೀ ಕರ್ನಾಟಕದ ಎಲ್ರಿಗೂ ಬೋಧಿಸುವಂಥದ್ದು. ಎರಡನೇದು, ಅವರು ಜವಾಬ್ದಾರಿ ಸ್ವೀಕಾರ ಮಾಡಿದ ನಂತರ ಕಾಂಗ್ರೆಸ್ಸಿನ ಮುಂದಿನ ದಿಕ್ಕು ದೆಸೆ ಹೋರಾಟದ ದಿನಗಳಿಗೆ ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥದ್ದು. ಈಗ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರು, ಜನನಾಯಕರು ಆಗಿರುವಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ನಿಮ್ಮ ಮುಂದೆ. ಮೊದಲನೇ ಹಂತದಲ್ಲಿ DK ಶಿವಕುಮಾರ್ ಅವರೊಂದು ಕಾಂಗ್ರೆಸ್ಸಿನ ಪ್ರತಿಜ್ಞೆಯನ್ನು ಎಲ್ರಿಗೂ ಕೂಡ ಬೋಧನೆ ಮಾಡ್ತಾರೆ. ಈ ಕಾರ್ಯಕ್ರಮದಲ್ಲೂ ಕೂಡ ಇಡೀ ರಾಜ್ಯದ ಎಲ್ಲ ಭಾಗದಲ್ಲಿ ಇರತಕ್ಕಂಥವ್ರು ಕೂಡ ಭಾಗಿಯಾಗಬೇಕು. ಸಭಾಂಗಣದಲ್ಲಿರುವಂಥವ್ರು ಕೂಡ ಎದ್ದು ನಿಂತು ಆ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಬೇಕು. ಅವ್ರು ಹೇಳಿದ್ದನ್ನ ಪುನರುಚ್ಚಾರ ಮಾಡಬೇಕು ಈ ಕಾಂಗ್ರೆಸ್ ಪ್ರತಿಜ್ಞೆಯನ್ನು ವಿನಂತಿ ಮಾಡ್ಕೊಳ್ತೇನೆ. ಈಗ ಶಿವಕುಮಾರ್ ಅವರು. ಎಲ್ಲ ಹೊರಗಡೆ ಇರುವಂತ ಎಲ್ಲ ನಮ್ಮ ಕಾರ್ಯಕರ್ತರು ಯಾರು ಇದನ್ನು ನೋಡ್ತಾ ಇದ್ದೀರಿ, ನೀವು ಎಲ್ಲ ಎದ್ದು ನಿಂತ್ಕೊಂಡು ಪ್ರತಿಜ್ಞೆಯನ್ನ ಸ್ವೀಕಾರ ಮಾಡಬೇಕು. ಎಲ್ಲರೂ ಕೂಡ ಇಡೀ ರಾಜ್ಯದ ಮೂಲೆ ಮೂಲೆ, ಸ್ವಾಮಿಗಳು ಬಿಟ್ಟು, ಸ್ವಾಮಿಗಳಿಗೆ ಏನು ತೊಂದರೆ ಇಲ್ಲ, ನಾನು ಬಲವಂತ ಮಾಡಿದ್ರೆ ಎಲ್ಲ ಕಾರ್ಯಕರ್ತರು ಎದ್ದು ನಿಂತ್ಕೊಳ್ಬೇಕು. ಹೆಂಗೆ ನಮ್ಮ ಸ್ವಾಮಿ, ಯಾಕಂದ್ರೆ ಬಹಳ ಸ್ವಾಮಿಗಳೆಲ್ಲ ನಿಂತಿದ್ದಾರೆ. ನಮಸ್ಕಾರ. ನಾನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದು ನಮ್ಮ ದೇಶದ ಸಂವಿಧಾನಕ್ಕೆ ಸದಾ ಬದ್ಧನಾಗಿರುತ್ತೇನೆಂದು ಪ್ರಮಾಣ ಮಾಡುತ್ತೇನೆ. ಸಮಾಜದಲ್ಲಿ ಸೌಹಾರ್ದತೆ ಸಮಾನತೆ ಮೂಡಿಸಲು ಪಕ್ಷದ ಸಂವಿಧಾನ ತತ್ವ ಸಿದ್ಧಾಂತ ಜಾತ್ಯತೀತ ನಿಲುವು ಮತ್ತು ಸಾಮಾಜಿಕ ನ್ಯಾಯಗಳನ್ನ ಜಾರಿಗೆ ತರಲು ಸತತವಾಗಿ ಶ್ರಮಿಸುತ್ತೇನೆ. ಪಕ್ಷ ನನಗೆ ಒಪ್ಪಿಸಿರುವ
ಪಕ್ಷ ನನಗೆ ಒಪ್ಪಿಸಿರುವ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಿಸಿ ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷವನ್ನ ಕೇಡರ್ ಆಧಾರಿತ ಪಕ್ಷವನ್ನಾಗಿ ಪರಿವರ್ತಿಸಲು ಶಕ್ತಿ ಮೀರಿ ದುಡಿಯುತ್ತೇನೆ. ರಾಜ್ಯದಲ್ಲಿ ಹಾಗೂ ಕೇಂದ್ರದಲ್ಲಿ ನಮ್ಮ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರಲು ದೃಢ ಸಂಕಲ್ಪ ಮಾಡುತ್ತೇವೆ. ಇದು ನಮ್ಮ ಪ್ರತಿಜ್ಞೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಈ ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಅವರು ಬಂದು ಇಲ್ಲಿ ಎದ್ದು ನಿಂತು ಪ್ರತಿಜ್ಞೆ ಬೋಧಿಸಿ ಭಾಷಣ ಮಾಡುವ ಹಂತಕ್ಕೆ ಅವರಿಗೆ ಜೀವನದುದ್ದಕ್ಕೂ ಸಹಕಾರ ನೀಡ್ತಾ ಇರತಕ್ಕಂಥ ಶಿವಕುಮಾರ್ ಅವರ ಪೂಜ್ಯ ತಾಯಿ ಗೌರಮ್ಮ ಕೆಂಪೇಗೌಡರು ಈ ಸಭೆಯಲ್ಲಿ ಹಾಜರಿದ್ದಾರೆ. ಅವರಿಗೆ ನಾನು ಆಗಲೇ ಸ್ವಾಗತ ಮಾಡಬೇಕಾಗಿತ್ತು. ಅವರನ್ನು ಹೃತ್ಪೂರ್ವಕವಾಗಿ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತೇನೆ. ಅದೇ ಸಂದರ್ಭದಲ್ಲಿ ಶಿವಕುಮಾರ್ ಅವರ ಜೀವನ ಸಂಗಾತಿಯಾಗಿರ್ತಕ್ಕಂಥ ಉಷಾ ಶಿವಕುಮಾರ್ ಅವರು ಅದೃಷ್ಟಲಕ್ಷ್ಮಿ ಮತ್ತು ಐಶ್ವರ್ಯ ಲಕ್ಷ್ಮಿ ಎರಡೂ ಆಗಿ ಶಿವಕುಮಾರ್ ಅವರ ಮನೆಯನ್ನು ಸೇರಿದ್ದಾರೆ. ಅವರನ್ನು ಕೂಡ ಈ ಸಮಾರಂಭಕ್ಕೆ ನಾನು ಸ್ವಾಗತವನ್ನು ಮಾಡ್ತೇನೆ. ಸ್ವಾಗತ ಅಮ್ಮ ಇಬ್ಬರಿಗೂ. ಈಗ ಡಿ ಕೆ ಶಿವಕುಮಾರ್ ಅವರು ಜವಾಬ್ದಾರಿ ಸ್ವೀಕರಿಸಿ ಕಾಂಗ್ರೆಸ್ಸಿನ ಮುಂದಿನ ದಾರಿಯ ಬಗ್ಗೆ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಇದೊಂದು ಐತಿಹಾಸಿಕವಾದಂಥ ದಿನ. ನನ್ನ ಪಾಲಿಗೆ, ಕರ್ನಾಟಕ ರಾಜ್ಯದ ಎಲ್ಲ ಕಾಂಗ್ರೆಸ್ಸಿಗರಿಗೆ ಮತ್ತು ಕನ್ನಡ ನಾಡಿನ ಮಹಾಜನತೆಗೆ. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ನನ್ನ ಪೂಜ್ಯ ಸ್ವಾಮೀಜಿಗಳಿಗೆ, ಹಿರಿಯ ನಾಯಕರಿಗೆ ಈ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ, ನನ್ನ ಅಜ್ಜಯ್ಯನವರ ಕನ್ನಡ ನಾಡಿನ ಸಮಸ್ತ ಅರಗುರು ಶರಣಮೂರ್ತಿಗಳು, ಮಠಾಧೀಶರು, ಚರಣಕಮಲಗಳಿಗೆ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಸರ್ವಧರ್ಮ ಸರ್ವಜಾತಿ ಗುರುಗಳಿಗೆ ಸರ್ವಧರ್ಮ ನಿಮ್ಮ ಆಶೀರ್ವಾದವನ್ನ, ಮಾರ್ಗದರ್ಶನ ಸದಾ ನನಗೆ ಇರಲಿ ಅಂತ ಹೇಳಿ ನಾನು ಇವತ್ತು ತಮ್ಮನ್ನೆಲ್ಲ ನೆನೀತಾ ಇದ್ದೇನೆ. ರಾಜ್ಯದ ರಾಷ್ಟ್ರೀಯ ನಾಯಕರಾದಂಥ ಎಲ್ಲ ಹಿರಿಯರು ತಾವೆಲ್ಲ ಇಲ್ಲಿದ್ದೀರಿ. ಇವತ್ತು ವೇದಿಕೆ ಮೇಲೆ ನಮ್ಮ ರಾಷ್ಟ್ರೀಯ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಂತ ವೇಣುಗೋಪಾಲ್ ಸಾಹೇಬರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯನವರು ಸಾಹೇಬರು, SR ಪಾಟೀಲ್ ರವರು, ಮಾಜಿ ಅಧ್ಯಕ್ಷಗಳಾದಂಥ ಪರಮೇಶ್ವರ್ ಅವರು, ತೆಲಂಗಾಣದ ಅಧ್ಯಕ್ಷರಾದಂಥ ಉತ್ತಮ್ ಕುಮಾರ್ ರೆಡ್ಡಿ ಅವರು, ರೆಹಮಾನ್ ಖಾನ್ ಸಾಹೇಬರು, ದಿನೇಶ್ ಗುಂಡೂರಾಯರು, ನಮ್ಮ ದೇಶಪಾಂಡೆ ಸಾಹೇಬರು, ಮುನಿಯಪ್ಪ ಸಾಹೇಬರು, ವೀರಪ್ಪ ಮೊಯ್ಲಿ ಸಾಹೇಬರು, ನಮ್ಮ ವಿರೋಧ ಪಕ್ಷದ ಮತ್ತೊಬ್ಬ ನಾಯಕರಾದಂಥ SR ಪಾಟೀಲ್ ರವರು, 3 ಜನ ಕಾರ್ಯದರ್ಶಿಗಳಾದಂಥ ಸಲೀಂ ಅಹಮದ್ ರವರು, ಜಾರಕಿಹೊಳಿರವರು, ಈಶ್ವರ್ ಖಂಡ್ರೆ ಅವರವರು, ಹರಿಪ್ರಸಾದ್ ರವರು, ರಮೇಶ್ ಕುಮಾರ್ ಅವರು, HK ಪಾಟೀಲ್ ಅವರು, ಹೊರಗಡೆಯಿಂದ ಬಂದಂಥ ನಮ್ಮ PCC ಅಧ್ಯಕ್ಷರಂತ ಅಲ್ಗೇರಿ ಅವರು, ನಮ್ಮ ಶೈಜನಾಥ್ ರವರು, ಬಟ್ಟಿ ವಿಕ್ರಮಾದಿತ್ಯರವರು ಮತ್ತು ಬೋಸರಾಜ್ರವರು, ಯೂತ್ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀನಿವಾಸ್ ರವರು ಮತ್ತು ಇನ್ನು ಎಲ್ಲ ನಾಯಕರುಗಳು ಇವತ್ತು ಇದ್ದೀರಿ. ಲಕ್ಷಾಂತರ ಮಂದಿ ಇವತ್ತು ಎಲ್ಲ ಈ ಕಾರ್ಯಕ್ರಮವನ್ನೆಲ್ಲ ನೋಡ್ತಾ ಇದ್ದೀರಿ. ನಿಮಗೆಲ್ಲ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದವನ್ನು ಮಾಡಲಿ. ಮತ್ತು ಇವತ್ತು ನನಗೆ ಈ ಪವಿತ್ರವಾದ ಸ್ಥಾನಕ್ಕೆ ನಮ್ಮ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು
ನನ್ನ ಮೇಲೆ ಅಪಾರವಾದಂಥ ನಂಬಿಕೆ ವಿಶ್ವಾಸವನ್ನು ಇಟ್ಟು ಅವರು ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಚರ್ಚೆಯನ್ನು ಮಾಡಿ ವೇಣುಗೋಪಾಲ್ ಅವರ ಹತ್ರ ಸುದೀರ್ಘ ಚರ್ಚೆ ನಡೆಸಿ ಇವತ್ತು ನನಗೆ ಈ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಈ ಜವಾಬ್ದಾರಿ ನನಗೆ ಕೊಡಬೇಕಾದ್ರೆ ಎಲ್ಲ ನಾಯಕರುಗಳ ಹತ್ರ ಚರ್ಚೆ ಮಾಡಿ ಕಾರ್ಯಕರ್ತರ ಹತ್ರ ಅಭಿಪ್ರಾಯವನ್ನು ಪಡೆದು ಈ ಸುಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ಗೆ ಈ ಜವಾಬ್ದಾರಿಯನ್ನು ವಹಿಸಬೇಕು ಅಂತೇಳಿ ಈ ಜವಾಬ್ದಾರಿಯನ್ನ ಇವತ್ತು ಕೊಟ್ಟು ನಿಮ್ಮ ಮುಂದೆ ನಿಲ್ಲಿಸಿದ್ದಾರೆ. ನನಗೆ ಈ ಅಧ್ಯಕ್ಷ ಸ್ಥಾನದ ಹಂಬಲ ಇಲ್ಲ ಅಥವಾ ನನಗೆ ಇದರ ಜೊತೆಯಲ್ಲಿ ಬರುವಂತ ಸ್ಥಾನಮಾನದ ಪ್ರಭಾವದ ಆಸೆಯೂ ಕೂಡ ಇಲ್ಲ. ಆದರೆ ಈ ಸವಾಲನ್ನು ಎದುರಿಸಲು ನನಗೆ ಉತ್ಸಾಹ ಇದೆ. ಶ್ರೀಮತಿ ಸೋನಿಯಾ ಗಾಂಧಿ ಅವರು ಯಾವಾಗ ನನಗೆ ಈ ಶಕ್ತಿಯನ್ನು ಕೊಟ್ಟರು ತಾವೆಲ್ಲ ಅರ್ತಿದ್ದೀರಿ. ಬಹುಶಃ ಇಡೀ ರಾಷ್ಟ್ರದಲ್ಲೇ ಕರ್ನಾಟಕ ರಾಜ್ಯದಲ್ಲೇ ಈ ಡಿ.ಕೆ. ಶಿವಕುಮಾರ್ ರಾಜಕೀಯದ ಚರಿತ್ರೆ ಇಲ್ಲಿಗೆ ಮುಗಿದೋಯ್ತು. ಬಿಜೆಪಿಯವರು ರಾಜಕೀಯದ ಷಡ್ಯಂತ್ರವನ್ನು ವಹಿಸಿ ಏನ್ ತಪ್ಪು ಮಾಡದೆ ಹೋದ್ರು ಕೂಡ ಡಿ.ಕೆ. ಶಿವಕುಮಾರ್ ಕುಟುಂಬಕ್ಕೆ ಅವರ ಸ್ನೇಹಿತರಿಗೆ ಅನೇಕ ತೊಂದರೆಗಳನ್ನ ಮಾಡಿ ತಿಹಾರ್ ಜೈಲಿಗೆ ಕಳಿಸಿ ಬಂಧನಕ್ಕೆ ಒಳಗಾಗಿ ಕೊನೆಗೆ ರಾಜಕಾರಣನೇ ಮುಗಿದೋಯ್ತು ಅಂತ ಸಂದರ್ಭದಲ್ಲಿ ಸಂದೇಶಗಳು ಹೋಗುವಂತ ಸಂದರ್ಭದಲ್ಲಿ ನನಗೆ ವೇಣುಗೋಪಾಲ್ ರವ್ರನ್ನ, ಅಹಮದ್ ಪಟೇಲ್ ರವ್ರನ್ನ ಮತ್ತು ಅನೇಕ ನಾಯಕರುಗಳನ್ನ, ಖರ್ಗೆ ಸಾಹೇಬ್ರನ್ನೆಲ್ಲ ಕೂಡ ನನ್ನನ್ನು ಭೇಟಿ ಮಾಡಲಿಕ್ಕೆ ನನ್ನನ್ನು ಕಳಿಸ್ಕೊಟ್ಟು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಜೈಲಿಗೆ ಬಂದು 1 ಗಂಟೆಗಳ ಕಾಲ ನನ್ನ ಹತ್ರ ಕೂತ್ಕೊಂಡು ನನ್ನ ಹತ್ರ ನನ್ನ ಸೋದರ ಹತ್ರ ಕೂತ್ಕೊಂಡು ಮಾತಾಡಿ ಅಂಬಿಕಾ ಸೋನಿ ಅವರ ಜೊತೆಲಿ ಇದ್ಕೊಂಡು ನಿನ್ನ ಜೊತೆ ಇದ್ದೇನೆ, ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ಬೇಕು ಅಂತೇಳಿ ಆಶೀರ್ವಾದನ ಮಾಡಿ ಇವತ್ತು ನನ್ನ ಮುಂದೆ ನಿಮ್ಮ ಮುಂದೆ ನಿಲ್ಲಿಸಿ ಒಬ್ಬ ಕಾರ್ಯಕರ್ತನಾಗಿ ಇವತ್ತು ನಾನು ನಿಲ್ಲಿಸಿದ್ದಾರೆ. ಈ ನಂಬಿಕೆಯಿಂದ ಈ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ. ಇದು ದೊಡ್ಡ ಅಧ್ಯಕ್ಷ ಸ್ಥಾನ ಜವಾಬ್ದಾರಿ ಅಂತ ನಾನು ತೆಗೆದುಕೊಳ್ತಾ ಇಲ್ಲ. ಇದು ನನ್ನ ಒಬ್ಬ ಕರ್ತವ್ಯ. ಇವತ್ತು ನಾನು ಒಬ್ಬ ಕಾರ್ಯಕರ್ತ ಅಂತ ಹೇಳಿ ನಿಮ್ಮ ಮುಂದೆ ನಾನು ನಿಂತಿದ್ದೇನೆ. ನಾನು ಅಧ್ಯಕ್ಷನಾದ್ರೂ ಕೂಡ ಮೊದಲಿಗೆ ಒಬ್ಬ ಕಾರ್ಯಕರ್ತ. ನಾನು ಅಧ್ಯಕ್ಷ ಆದ ದಿನದಿಂದ ನಾನು ಹೇಳ್ತಾ ಇದ್ದೇನೆ, ಎಲ್ಲ ಕಿರಿಯರಲ್ಲೂ ಹೇಳಿದ್ದೇನೆ, ನನ್ನ ವೈಯಕ್ತಿಕವಾದಂತಹ ರಾಜಕೀಯದ ನಾಯಕತ್ವದ ಬಗ್ಗೆ ನನಗೆ ನಂಬಿಕೆ ಇಲ್ಲ. ನನಗೆ ಸಾಮೂಹಿಕ ನಾಯಕತ್ವದಲ್ಲಿ ನಂಬಿಕೆ ಇರುವನು. ಐ ಬಿಲೀವ್ ಇನ್ ಕಲೆಕ್ಟಿವ್ ಲೀಡರ್ಶಿಪ್. ಇಟ್ ಈಸ್ ನಾಟ್ ಓನ್ಲಿ, ಆಸ್ ವೇಣುಗೋಪಾಲ್ ಸೆಡ್, ಇಟ್ ಈಸ್ ನಾಟ್ ಓನ್ಲಿ ಡಿ.ಕೆ. ಶಿವಕುಮಾರ್ ಕ್ಯಾನ್ ಡೂ ಎನಿಥಿಂಗ್. ಆಲ್ ಆಫ್ ಅಸ್ ಹ್ಯಾಸ್ ಟು ಜಾಯಿನ್ ಟುಗೆದರ್. ನಾನು ಹೀಗೆ ತಾನೇ ರಾಹುಲ್ ಗಾಂಧಿ ಅವ್ರಿಗೆ ಹೇಳಿದೆ. ರಾಹುಲ್ ಗಾಂಧಿ ಅವರು ಸಂದೇಶವನ್ನು ಕೊಟ್ಟರು, ಯು ಹ್ಯಾವ್ ಟು ಟೇಕ್ ಎವ್ರಿ ಒನ್ ಟುಗೆದರ್ ಡಿ.ಕೆ. ಅಂತ ಹೇಳಿ. ಜಾಯ್ನಿಂಗ್ ಟುಗೆದರ್ ಇಸ್ ದಿ ಬಿಗಿನಿಂಗ್, ಥಿಂಕಿಂಗ್ ಟುಗೆದರ್ ಇಸ್ ದಿ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ದಿ ಸಕ್ಸಸ್. ಜೊತೆಗೂಡುವುದು ಆರಂಭ, ಜೊತೆಗೂಡಿ ಯೋಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡುವುದು ಯಶಸ್ಸು. ಇದರಲ್ಲಿ ನಾನು ನಂಬಿಕೆ ಇರೋನು. ಸರ್ಕಾರದ ತತ್ವದ ಆಧಾರದ ಮೇಲೆ ಇವತ್ತು ನಾನು ಹಿಂದೆ ಎಲ್ಲ ಕೂಡ ಒಬ್ಬ TAPCMSನ ಸದಸ್ಯನಾಗಿದ್ಕೊಂಡು, ಒಬ್ಬ ವಿದ್ಯಾರ್ಥಿ ನಾಯಕನಾಗಿದ್ಕೊಂಡು, ನಾನು ಕಾಲೇಜಿನಲ್ಲಿ PUCಯಲ್ಲಿದ್ದಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರ ಪ್ರೇರಣೆಯಿಂದ ನಮ್ಮ ವೇಣುಗೋಪಾಲ್ ಸಾಹೇಬ್ರವರು ಹೇಳ್ದಂಗೆ ಇಂದಿರಾ ಗಾಂಧಿ ಅವರು ಆವತ್ತಿನ ಕಾಲದಲ್ಲಿ ನಾನು ಒಬ್ಬ ವಿದ್ಯಾರ್ಥಿ ನಾಯಕ ಇದ್ದಾಗ ದೇವರಾಜ ಸರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ಅವಕಾಶಗಳು ನಿನಗೆ ಯಾವುದು ಸಿಕ್ಕುವುದಿಲ್ಲ, ಅವಕಾಶಗಳನ್ನ ನೀನೇ ಸೃಷ್ಟಿ ಮಾಡಿಕೊಂಡು ನೀನೇ ಅದ್ರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡಬೇಕು, ಅವಕಾಶಗಳನ್ನು ನೀನೇ ಕಲ್ಪಿಸ್ಕೊಡ್ಬೇಕು. ಯುವ ಸಮುದಾಯ ಅವಕಾಶಗಳನ್ನು ಆಕರ್ಷಿಸಿ ಅದನ್ನ ಸದ್ಬಳಕೆ ಮಾಡಿಕೊಂಡು ಆ ಮೂಲಕ ನೀವು ಗುರಿಯನ್ನು ತಲುಪಬೇಕು ಅಂತೇಳಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ನಮ್ಮ ಯುವಕರಿಗೆ ಸಂದೇಶವನ್ನು ಕೊಟ್ಟರು. ಅದಾದ್ಮೇಲೆ ರಾಜೀವ್ ಗಾಂಧಿ ಅವರ ಕಣ್ಣಿಗೆ ಬಿದ್ದೆ. ನಾನೊಬ್ಬ NSUನ ಜಿಲ್ಲಾ ಮಟ್ಟದ ಅಧ್ಯಕ್ಷರಾಗಿದ್ದವನು. ನನ್ನ ಜೊತೆ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಿದಂತ ವಿನಯ್ ಕುಮಾರ್ ಅವರು ಇದ್ದಾರೆ. ನಮ್ಮ ಯೂತ್ ಕಾಂಗ್ರೆಸ್ನಲ್ಲಿ
ನನ್ನ ಜೊತೆ ನನ್ನ ಹಿರಿಯರಾಗಿ ಕೆಲಸ ಮಾಡಿದಂಥ ಹರಿಪ್ರಸಾದ್ ಅವರು, ನಮ್ಮ KJ ಜಾರ್ಜ್ ಸಾಹೇಬರು, ಇಲ್ಲಿ ನಮ್ಮ ಆಂಜನೇಯರವರು ಮತ್ತು ನಮ್ಮ ಬಿಜಾಪುರ್ ನಂಜೇಮಠ್ ಇದ್ದಾರೆ. ಇವರೆಲ್ಲರ ಕೆಳಗಡೆ ನಾನು ಕೆಲಸವನ್ನು ನಾನು ಮಾಡಿದ್ದೇನೆ. ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಕೆಲಸವನ್ನು ನಾನು ಮಾಡಿದ್ದೇನೆ. ಅಲ್ಲಿಂದ ಇಲ್ಲಿವರೆಗೂ ಬೆಳೆದಿದ್ದೇನೆ. ಆದರೆ ಒಬ್ಬ ವಿದ್ಯಾರ್ಥಿ ನಾಯಕನಾಗಿದ್ದಂಥ ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿ ಸಾಹೇಬ್ರು ಇಲ್ಲಿ ಕೂತಿದ್ದಾರೆ, ವಿರೋಧ ಪಕ್ಷದ ನಾಯಕರವರು ಇದ್ರು, KH ಪಾಟೀಲ್ ರವರು ಅಧ್ಯಕ್ಷರಾಗಿದ್ದರು, ಚಂದ್ರಶೇಖರ್ ಮೂರ್ತಿ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕು. ಆವತ್ತಿನ ಸಂದರ್ಭದಲ್ಲಿ ಮಾನ್ಯ ಶ್ರೀ ದೇವೇಗೌಡರ ಮೇಲೆ ಚುನಾವಣೆಗೆ ನಿಲ್ಲಿಸಬೇಕಾದ್ರೆ ಒಬ್ಬ ವಿದ್ಯಾರ್ಥಿ ನಾಯಕನನ್ನ ಅಂತೇಳಿ ಅವತ್ತು ಫೈನಲ್ ಇಯರ್ ಡಿಗ್ರಿಲಿ ನಾನು ಇದ್ದಂಥ ಸಂದರ್ಭದಲ್ಲಿ ನನ್ನನ್ನ ಕಾಂಗ್ರೆಸ್ ಪಕ್ಷದ ಹಸ್ತದ ಚಿಹ್ನೆಯನ್ನ ಕೊಟ್ಟು ಈ ರಾಜ್ಯದ ರಾಜಕಾರಣಕ್ಕೆ ತಂದು ನನ್ನನ್ನ ಪರಿಚಯ ಮಾಡೋದನ್ನ ನಾನು ಮರಲಿಕ್ಕೆ ಸಾಧ್ಯ ಇಲ್ಲ. ಇದು ಕಾಂಗ್ರೆಸ್ ಪಕ್ಷಕ್ಕೂ ನನಗೂ ಇರುವಂತ ಸಂಬಂಧ. ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಅನೇಕ ಹುದ್ದೆಗಳನ್ನ ಇವತ್ತು ನಾನು ನೋಡಿದ್ದೇನೆ. ಇವತ್ತು ಕೂಡ ನಾನು ಇಲ್ಲಿ ನಿಮ್ಗೆ ಅಧ್ಯಕ್ಷನಾಗಿ ಇವತ್ತು ನಿಂತಿರಬಹುದು. ಈ ರಾಷ್ಟ್ರದ ಧ್ವಜವನ್ನ, ಕಾಂಗ್ರೆಸ್ ಧ್ವಜವನ್ನ ದಿನೇಶ್ ಗುಂಡೂರಾಯರು ನನಗೆ ಕೊಟ್ಟಿರ್ಬೋದು. ಆದ್ರೆ ಇವತ್ತು ಕೂಡ ನಾನು ಹೇಳ್ತಾ ಇದ್ದೇನೆ, ನಾನು ಮೊದಲಿಗೆ ಕಾರ್ಯಕರ್ತ, ಆಮೇಲೆ ಈ ಸ್ಥಾನ. ಇದನ್ನ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನುಡಿದಂತೆ ನಡೆದಿದ್ದೇನೆ. ಯಾರಿಗೂ ಕೂಡ ನಾನು ದ್ರೋಹ ಮಾಡಿಲ್ಲ. ಬಂಗಾರಪ್ಪನವರ ಜೊತೆಯಲ್ಲಿ ರಾಜಕಾರಣವನ್ನ, ವಿದ್ಯಾರ್ಥಿ ರಾಜಕಾರಣವನ್ನ ಮಾಡಿದ್ದೇನೆ. ಅನೇಕ ಸಂಪುಟದಲ್ಲಿ ಅವರ ಜೊತೆ ಕೆಲಸ ಮಾಡಿದ್ದೇನೆ. ಕೃಷ್ಣ ಸಾಹೇಬ್ರ ಜೊತೆ ಕೆಲಸ ಮಾಡಿದ್ದೇನೆ. ಧರಮ್ ಸಿಂಗ್ ರವರ ಖರ್ಗೆ ಅವ್ರ ಜೊತೆ ಪಕ್ಷದ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಕೆಲಸ ಮಾಡಿದ್ದೇನೆ. ಈಗ ನಮ್ಮ ಮುಂದೆ ಕೂತಿರುವಂತ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಕೆಲಸ ಮಾಡಿದ್ದೇನೆ. ಕುಮಾರಸ್ವಾಮಿ ಅವರ ಸಂಪುಟದಲ್ಲಿ ರಾಹುಲ್ ಗಾಂಧಿ ಅವರ ಆದೇಶದ ಮೇರೆಗೆ ಕೆಲಸ ಮಾಡಿದ್ದೇನೆ. ಯಾರಿಗೂ ಕೂಡ ಈ DK ಶಿವಕುಮಾರ್ ದ್ರೋಹ ಮಾಡಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿಲ್ಲ ಅಂತೇಳಿ ಇವತ್ತು ಈ ರಾಜ್ಯದ ಜನತೆ ಮುಂದೆ ಪ್ರಮಾಣ ಮಾಡಿ ನಾನು ಹೇಳ್ತಾ ಇದ್ದೇನೆ. ಈ ಪಕ್ಷ ಬಹಳ ಮುಖ್ಯ. ಅನೇಕ ಕಷ್ಟಗಳನ್ನು ನಾನು ಅನುಭವಿಸಿದ್ದೇನೆ. ನನ್ನ ಸ್ವಂತಕ್ಕೋಸ್ಕರ ಅಲ್ಲ. ನಾನೇನಾದ್ರು ತೊಂದರೆ ಮಾಡಿದ್ರೆ ನಾನು ಯಾವ ಶಿಕ್ಷೆಗೂ ಕೂಡ ನಾನು ಬದ್ಧನಾಗಿದ್ದೇನೆ. ಇವತ್ತು ಹೇಳ್ತಾ ಇದ್ದೇನೆ, ನಾನೇನಾದ್ರು ತಪ್ಪು ಮಾಡಿದ್ದೇನೆ. ನಮ್ಮ ನಾಯಕರಿಗೆ ಹೇಳ್ದಂಗೆ ಇವತ್ತು ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ. ಇಡೀ ಅನೇಕ ರಾಷ್ಟ್ರಗಳಲ್ಲಿ ಹೋಗಿ ಕೆಲಸವನ್ನ ನಾನು ಮಾಡಿಕೊಂಡು ನಾನು ಬಂದಿದ್ದೇನೆ. ಅನೇಕ ರಾಜ್ಯಗಳಲ್ಲಿ ಹೋಗಿ ಕೆಲಸ ಮಾಡಿದ್ದೇನೆ. ಇವತ್ತು ಎಲ್ಲರೂ ಕೂಡ ಪಕ್ಷ ಹಿಡಿದ ಕೆಲಸವನ್ನ ಪ್ರಾಮಾಣಿಕವಾಗಿ ನಾನು ದುಡಿದ್ದೇನೆ. ನನಗೆ ಅಧಿಕಾರ ಕೊಡದೆ ಹೋದಂತ ಸಂದರ್ಭದಲ್ಲೂ ಕೂಡ ನಾನು ಯಾವತ್ತೂ ಕೂಡ ಈ ಪಕ್ಷದ ಮೇಲೆ, ನಾಯಕತ್ವದ ಮೇಲೆ ಒಂದು ಚಕಾರ ಕೂಡ ನಾನು ಎತ್ತಲಿಲ್ಲ. ಇದೇ ನನ್ನ ಬದ್ಧತೆ, ಇದೇ ನನ್ನ ನಿಲುವು. ಗಾಂಧಿ ಕುಟುಂಬ ನನಗೆ ಕೊಟ್ಟಂತ ಶಕ್ತಿ, ಶ್ರೀಮತಿ ಸೋನಿಯಾ ಗಾಂಧಿ ಅವರು ನನಗೆ ಕೊಟ್ಟಂತ ಶಕ್ತಿ, ಶ್ರೀ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಶಕ್ತಿ, ಇಡೀ ಜೀವಮಾನ ಇರೋವರೆಗೂ, ಈ ರಕ್ತ ಕಣ ಇರುವವರೆಗೂ ಕೂಡ ನಾನು ಮರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನು ಹೇಳಿದೆ, ಸೋನಿಯಾ ಗಾಂಧಿ ಅವರು ಬಂದು ನನಗೆ ಕೊಟ್ಟ ಶಕ್ತಿ ಅಂತ. ಇವತ್ತು ಈ ಜ್ಯೋತಿ ನಿಮ್ಮ ಮುಂದೆ ನಿಂತಿದೆ. ಈ ಜ್ಯೋತಿ ಇದು ವಿಶೇಷವಾದಂತ ಜ್ಯೋತಿ. ಹಿಂದೆ ನೀವು ಈ ಜ್ಯೋತಿಯನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಸೇವಾದಳದ ಕಾರ್ಯಕರ್ತರನ್ನ ಗಮನಿಸಿದ್ದೇನೆ. ಹರಿಪ್ರಸಾದ್ ಅವರು ಸೇವಾದಳದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಆಂಜನೇಯ ಸೇವಾದಳದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಈಗ ನಮ್ಮ ಹೆಣ್ಮಗಳು ಸೋದರಿ ಪ್ಯಾರಾಜಾನ್ ಕೆಲಸ ಮಾಡ್ತಾ ಇದ್ದಾರೆ. ಸೇವಾದಳ ಎಷ್ಟು ಮುಖ್ಯ ಅನ್ನೋದನ್ನ ಅಂದಿನ ಕಾಲದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸೇವಾದಳಕ್ಕೆ ಒಂದು ಶಕ್ತಿಯನ್ನು ಕೊಟ್ಟು, ಯೂತ್ ಕಾಂಗ್ರೆಸ್ಗೆ ಒಂದು ಶಕ್ತಿಯನ್ನು ಕೊಟ್ಟು, NSUಗೆ ಒಂದು ಶಕ್ತಿಯನ್ನು ಕೊಟ್ಟು, ಮಹಿಳಾ ಕಾಂಗ್ರೆಸ್ಗೆ ಶಕ್ತಿಯನ್ನು ಕೊಟ್ಟು, ಇದು ನಮ್ಮ ಪಕ್ಷದ ಬೇರು, ನಾನೇ ಅದರ ಅಧ್ಯಕ್ಷರಾಗಬೇಕು ಅಂತೇಳಿ ಹಿಂದೆ ಪಕ್ಷದ ಸಂಘಟನೆಗೆ ಒಂದು ಶಕ್ತಿಯನ್ನು ಕೊಟ್ಟದನ್ನ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಇತ್ತೀಚಿನ ದಿನದಲ್ಲಿ ನಾವು ಮರಿತಾ ಇದ್ದೇವೆ. ಇತ್ತೀಚಿನ ದಿನದಲ್ಲಿ ನಾನು ಇವತ್ತು ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳಿಗೆ ಹೇಳ್ತಾ ಇದ್ದೇನೆ, ಎಲ್ಲ ಬ್ಲಾಕ್ ಅಧ್ಯಕ್ಷರು ಹೇಳ್ತಾ ಇದ್ದೇನೆ, ಇಲ್ಲಿರುವಂತ ಎಲ್ಲ ನಾಯಕರುಗಳು ಹೇಳ್ತಾ ಇದ್ದಾರೆ, ಇವು ಆಧಾರ ಸ್ತಂಭ. ಇದ್ರ ಜೊತೆಯಲ್ಲಿ ಏನು ನಮ್ಮ ಸೆಲ್ಗಳಿದ್ದೆ ಅವು ಕೂಡ ನಾವೆಲ್ಲ ಸೇರಿ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು.
ಈ 10 ಬೆರಳು ಸೇರಿದ್ರೆ ಈ ಹಸ್ತ, 5 ಬೆರಳು ಸೇರಿದ್ರೆ ಮಾತ್ರ ಈ ಹಸ್ತಕ್ಕೆ ಬೆಲೆ, ಇಲ್ಲ ಅಂದ್ರೆ ಈ ಹಸ್ತಕ್ಕೆ ಬೆಲೆ ಇಲ್ಲ. ಇದನ್ನು ನಾವೆಲ್ಲ ಅರ್ಥಕೊಳ್ಬೇಕು. ವಿದ್ಯಾರ್ಥಿ ನಾಯಕರನ್ನ, ಸೇವಾ ದಳನ, ಮಹಿಳಾ ಕಾಂಗ್ರೆಸ್ ಅವ್ರನ್ನ, ಹಿಂದೆ ಯಾವ ರೀತಿ ಯುವಕರನ್ನ ನಾವು ಯಾವ ರೀತಿ ಬಳಸ್ಕೊಳ್ತಾ ಇದ್ದೋ ಅಂತೇಳಿ ನಾನೀಗ ಚರ್ಚೆ ಮಾಡಲಿಕ್ಕೆ ಹೋಗ್ಲಿಕ್ಕೆ ನಾನು ತಯಾರಿಲ್ಲ. ಆದರೆ ಹೊಸ ಅಧ್ಯಾಯ ಆಯಾಮವನ್ನು ನಾವು ಪ್ರಾರಂಭ ಮಾಡಬೇಕು. ಇವತ್ತು ಜ್ಯೋತಿ ಬೆಳಗಿಸಿದ್ದೀರಿ. ಎಂಥ ಸಂದರ್ಭದಲ್ಲಿ ಈ ಜ್ಯೋತಿಯನ್ನ ಬೆಳೆಸಿದ್ದೇನೆ, ಎಂಥ ಸಂದರ್ಭದಲ್ಲಿ ನೀವು ಈ ಜ್ಯೋತಿಯನ್ನ ಬೆಳೆಸಿದ್ದೀರಿ ಅಂದ್ರೆ, ಬುದ್ಧ ಬಸವನು ಮನೆ ಬಿಟ್ಟ ಗಳಿಗೆಯಲ್ಲಿ, ಯೇಸು ಕ್ರಿಸ್ತನು ಶಿಲುಬೆಗೇರಿದ ಗಳಿಗೆಯಲ್ಲಿ, ಪೈಗಂಬರ್ ದಿವ್ಯವಾಣಿ ಕೇಳಿದ ಗಳಿಗೆಯಲ್ಲಿ, ಭೀಮಾ ಬಾಯಿರವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜನ್ಮ ಕೊಟ್ಟಂತ ಗಳಿಗೆಯಲ್ಲಿ, ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ಸಿನ ನಾಯಕತ್ವ ವಹಿಸಿದ ಗಳಿಗೆಯಲ್ಲಿ, ಇಂಥ ಗಳಿಗೆಯಲ್ಲಿ ಈ ಜ್ಯೋತಿಯನ್ನ, ನಂದ ಜ್ಯೋತಿಯನ್ನ ಇವತ್ತು ನೀವು ಬೆಳೆಸಿದ್ದೇವೆ. ಇದು ನಮ್ಮ ಎಲ್ಲ ಮುಂದಿನ ದಿನಗಳಲ್ಲಿ ಈ ಜ್ಯೋತಿಗೆ ಒಂದು ದೊಡ್ಡ ಶಕ್ತಿ ಬರಬೇಕು. ಈ ಸಂಪ್ರದಾಯ ಈ ರಾಜ್ಯದಲ್ಲಿ ಪ್ರಾರಂಭ ಆಗಬೇಕು. ಏಕೆಂದ್ರೆ ಈ ಎಲ್ಲ ಸಂಘಟನೆಗಳು ನಾವು ಶಕ್ತಿ ಕೊಡಲಿಲ್ಲ ಅಂದ್ರೆ ಸಾಧ್ಯ ಇಲ್ಲ. ನಾನು ಈ ಜವಾಬ್ದಾರಿ ತೆಗೆದುಕೊಂಡು ದಿನ ಹೇಳ್ತಾ ಇದ್ದೇನೆ, ಈ ಪಕ್ಷವನ್ನ ಮಾಸ್ ಬೇಸ್ ಪಾರ್ಟಿಯಿಂದ ಒಂದು ಕೇಡರ್ ಬೇಸ್ ಪಾರ್ಟಿಯಾಗಿ ಪರಿವರ್ತನೆ ಆಗಬೇಕು ಅಂತೇಳಿ, ಬೂತ್ ಮಟ್ಟದ ಕಾರ್ಯಕರ್ತರಿಗೆ ಶಕ್ತಿ ಕೊಡಬೇಕು ಅಂತೇಳಿ. ಕೇರಳ ಮಾಡೆಲ್ ಇದೆ, ಕೇರಳದಲ್ಲಿ ತಂದೆ ಆದಂತ ಒಂದು ಮಾಡೆಲ್ ಇದೆ. ಆ ಕೇರಳ ಮಾಡೆಲ್ ಅಲ್ಲಿ ಏನಂತ ಅಂದ್ರೆ, ಎಷ್ಟೇ ದೊಡ್ಡ ನಾಯಕರಾಗಿದ್ರು ಕೂಡ ತನ್ನ ಬೂತ್ ನಿಂದನೇ ಪ್ರತಿನಿಧಿಯಾಗಿ ಬರಬೇಕು. ಐ ಆಮ್ ಟೆಲಿಂಗ್ ವೇಣುಜಿ, ವಿ ಹ್ಯಾವ್ ಟು ಫಾಲೋ ದಿ ಕೇರಳ ಮಾಡೆಲ್. ಐ ಆಮ್ ಬ್ರಿಂಗಿಂಗ್ ಸಮ್ ಆಫ್ ಮೈ ಲೀಡರ್ಸ್ ಟು ಕೇರಳ. I want to show any big leader who want to come to the PCC, DCC, first he should represent his booth, then only the booth will be strengthened. ಅವರಿಗೆ ನಾವು ಶಕ್ತಿ ಕೊಡುವಂತ ಕೆಲಸವನ್ನ ನಾವು ಮಾಡಬೇಕು. ಇದಕ್ಕೆ ಈಗಾಗಲೇ ನಾನು ಕಾರ್ಯಕ್ರಮವನ್ನು ನಾನು ರೂಪಿಸ್ತಾ ಇದ್ದೇನೆ. ಆದ್ರಿಂದ ಇವತ್ತು ನಾನು ತಮಗೆಲ್ಲ ಕೇಳೋದು ಇಷ್ಟೇ, ಇವತ್ತು ಈ ಪಕ್ಷ ನಾವೆಲ್ಲ ಕೂಡ ಎಷ್ಟೇ ದೊಡ್ಡ ವ್ಯಕ್ತಿಗಳು ಆದರೂ ಕೂಡ ನಾವು ಮುಂದಿನ ದಿನದಲ್ಲಿ ಒಂದು ಪಕ್ಷಕ್ಕೆ ಎಲ್ಲರಿಗೂ ಕೂಡ ಸ್ಥಾನಮಾನ ಸಿಗೋ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಾವು ರೂಪಿಸೋಣ. ನಾನು ಏನೇ ತೀರ್ಮಾನವನ್ನು ಮಾಡಿದ್ರು ಕೂಡ ವೈಯಕ್ತಿಕವಾಗಿ DK ಶಿವಕುಮಾರ್ ತೀರ್ಮಾನ ಮಾಡೋದಿಲ್ಲ. ನನಗೆ ಯಾವ ಗುಂಪುಗಾರಿಕೆ ಬಗ್ಗೆ ನನಗೆ ನಂಬಿಕೆ ಇಲ್ಲ, ಯಾವ ಧರ್ಮ ಜಾತಿ ಬಗ್ಗೆ ನನಗೆ ನಂಬಿಕೆ ಇಲ್ಲ. ನನಗೆ ನಂಬಿಕೆ ಇರುವುದು ಕಾಂಗ್ರೆಸ್ ಧರ್ಮ, ಕಾಂಗ್ರೆಸ್ ಜಾತಿ, ಕಾಂಗ್ರೆಸ್ ಗುಂಪು ಅನ್ನೋದನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ನಾವು ನೀವೆಲ್ಲ ಸೇರಿ ಹೆಜ್ಜೆ ಹಾಕಬೇಕು. ಮೊನ್ನೆ ತಾನೇ ಇಲ್ಲೊಂದು ಭಾಷಣ ಮಾಡ್ಬೇಕಾದ್ರೆ ನಾನು ಹೇಳಿದೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಇತಿಹಾಸದ ಪಕ್ಷದ ಸದಸ್ಯರು, ಯು ಶುಡ್ ಬಿ ಪ್ರೌಡ್ ದಟ್ ಯು ಆರ್ ಎ ಕಾಂಗ್ರೆಸ್ ಮ್ಯಾನ್. ನೀವು ಯಾರು ಲಕ್ಷಾಂತರ ಮಂದಿ ಕಾಯ್ತಾ ಇದ್ದೀರಿ, ಈ ಕಾಂಗ್ರೆಸ್ ಪಕ್ಷದ ಒಂದು ಇತಿಹಾಸ ಉಳ್ಳಂತ ಈ ಸ್ವಾತಂತ್ರ್ಯ ತಂದುಕೊಟ್ಟದ ಪಕ್ಷದ ಸದಸ್ಯರು, ತ್ಯಾಗದ ಸಂಕೇತದ ಸದಸ್ಯರು ಅಂತೇಳಿ. ಇವತ್ತು ನಾವೆಲ್ಲ ಈ ರಾಷ್ಟ್ರದ ಧ್ವಜವನ್ನ ಹೊತ್ತಂತ ಬಣ್ಣದ ಪಕ್ಷದ ಚಿಹ್ನೆಯನ್ನ ನಾವೆಲ್ಲ ಇಟ್ಕೊಂಡು ಬಾವುಟವನ್ನು ಇಟ್ಕೊಂಡಿದ್ದೇವೆ. ಇದನ್ನ ಬಿಜೆಪಿಯವ್ರು ಹಾಕೊಳ್ಳಿಕ್ಕೆ ಸಾಧ್ಯನಾ? ಜನತಾದಳದವ್ರು ಹಾಕೊಳ್ಳಿಕ್ಕೆ ಸಾಧ್ಯನಾ? ಮೊನ್ನೆ BL ಶಂಕರ್ ಹೇಳ್ತಾ ಇದ್ರು, ನಮ್ಮ ಹಳ್ಳಿಗಳಲ್ಲಿ ಯಾವಾರ ಒಬ್ಬ ಕಾರ್ಯಕರ್ತ ಏನಾರು ಮರಣ ಆಯ್ತು ಅಂತಂದ್ರೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅವರು, ಜಿಲ್ಲಾ ಕಾಂಗ್ರೆಸ್ ಅವರು ಹೋಗಿ ಈ ಬಾವುಟವನ್ನು ಅವನ ಧ್ವಜ ಅವನ ಮೈ ಮೇಲೆ ಹಾಕಿ ಅವನಿಗೆ ನಮಸ್ಕಾರ ಹೇಳಂತ ಕೆಲಸ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಪ್ರಾರಂಭ ಮಾಡಬೇಕು ಅನ್ನೋ ಒಂದು ಕಿವಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಇದಕ್ಕೋಸ್ಕರ ನಾನು ತಮಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ, ವ್ಯಕ್ತಿ ಪೂಜೆಯನ್ನ ನಾವು ಬಿಡೋಣ, ಪಕ್ಷದ ಪೂಜೆ ಮಾಡೋಣ. ನನಗೆ ಯಾರು ಹಿಂಬಾಲಕರು ಬೇಡ, ನನಗೆ ಯಾವ ಹಿಂಬಾಲಕರನ್ನು ಬೇಡ. ಯಾವ ಹಿಂಬಾಲಕರನ್ನು ಎಷ್ಟು ಜನ ಬೇಕಾದ್ರೂ ಬೆಳೆಸುವಂತ ಅವಕಾಶಗಳಿತ್ತು. ನನಗೆ ನಂಬಿಕೆ ಇಲ್ಲ, ನಮ್ಮ ನೆರಳನ್ನು ನಾವು ನಂಬಕ್ ಆಗ್ತಾ ಇಲ್ಲ. ಇವತ್ತು ನಾವು ನೋಡ್ತಾ ಇದ್ದೇವೆ ರಾಜಕಾರಣದಲ್ಲಿ 20-30 ವರ್ಷ ಅನೇಕ ನಾಯಕರುಗಳನ್ನ ತಯಾರು ಮಾಡಿ ಏನೇನು ಪರಿಸ್ಥಿತಿ ಆಯ್ತು ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಆದ್ರೆ ಹಿಂಬಾಲಕರನ್ನ ಬೇಡ ನಮಗೆ ಎಲ್ಲರೂ ಕೂಡ. ರಾಜೀವ್ ಗಾಂಧಿ ಅವರು ಒಂದು ಕಾಲದಲ್ಲಿ ಹೇಳಿದ್ರು, ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆದಂತ ಸಂದರ್ಭದಲ್ಲಿ
ಇಲ್ಲೇ ಒಂದು ಮೀಟಿಂಗ್ ಕರೆದಿದ್ರು, ಇಲ್ಲ ಎಲ್ಲ ನಮ್ಮ ನಾರಾಯಣ ಸ್ವಾಮಿ ಅವ್ರು ಕೂತಿದ್ದಾರೆ, ಮಣಿಶಂಕರ್ ಅಯ್ಯ ಅವರು ಇರಿದ್ರು, ನಾ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಾಗ ಹೇಳಿದ್ರು. ನಾನು ಕೇಳಿದೆ ಯಾಕೆ ಈ ಅಮೆಂಡ್ಮೆಂಟ್ ತೆಗೆದುಕೊಂಡು ಬಂದಿದ್ದೀರಿ ಅಂತೇಳಿ. ಆಗ ಇಲ್ಲಿ ಗವರ್ನರ್ ರೂಲ್ ಇತ್ತು. ಆಗ ಅವರು ಮಾತು ಹೇಳಿದ್ರು, ಸ್ಟೂಡೆಂಟ್ ಲೀಡರ್ ಸೆಲೆಕ್ಷನ್ ಎಲ್ಲ ನೀವು ನಿಲ್ಲಿಸ್ಬಿಟ್ಟಿದ್ದೀರಿ, ಈ ದೇಶಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಪಂಚಾಯತಿಂದ ಪಾರ್ಲಿಮೆಂಟ್ ವರೆಗೂ ನಾಯಕರುಗಳು ಬೇಕು. ಆ ನಾಯಕರಿಗೋಸ್ಕರ ಇವತ್ತು ನಾನು ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ, ಅರ್ಬನ್ ಲೋಕಲ್ ಬಾಡಿ ವ್ಯವಸ್ಥೆನ ಅಮೆಂಡ್ಮೆಂಟ್ ತರ್ತಾ ಇದ್ದೀನಿ. ಎ ಲೀಡರ್ ಇಸ್ ಒನ್ ಟು ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋಯರ್ಸ್ ಅಂತ ಹೇಳಿದ್ರು. ಅದಾದ್ಮೇಲೆ ಅಮೆಂಡ್ಮೆಂಟ್ ನೀವೆಲ್ಲ NSA ಹುಡುಗರುಗಳೆಲ್ಲ ಇಲ್ಲಿದ್ದೀರಿ, ಎಲ್ಲ ಬಹಳ ಜನ ಕಾಯ್ತಾ ಇದ್ದೀರಿ. NSA ಹುಡುಗರುಗಳು 21 ವಯಸ್ಸಿಗೆ ಇತ್ತು. ನಾ ಅದೇ 2ನೇ ಎಲೆಕ್ಷನ್ ಬರೋಷ್ಟೊತ್ತಿಗೆ 21 ವಯಸ್ಸಿಂದ 18 ವಯಸ್ಸು ತೆಗೆದುಕೊಂಡು ಬಂದ್ರು. ನಾನು ಪಾರ್ಲಿಮೆಂಟ್ ಅಲ್ಲಿ ಹೋಗಿ ವಾಚ್ ಮಾಡ್ತಿದ್ದೆ. ನನಗೂ ಒಂದೇ ನಮ್ಮ ಚಂದ್ರಶೇಖರ್ ಮೂರ್ತಿ ಒಂದು ಇದನ್ನ ಪಾಸ್ ಕೊಡ್ಸಿದ್ರು, ಹೋಗಿ ಕೂತಿದ್ದೆ. ಅವತ್ತೆಲ್ಲ BJP ಅವರು ಬೇರೆ ಪಾರ್ಟಿಯವರೆಲ್ಲ ಗಲಾಟೆ, ಈ ಹುಡುಗರೊಳಗೆ 21 ವಯಸ್ಸಿಂದ 18 ವಯಸ್ಸಿಗೆ ತಗೊಂಡು ಬರ್ತಾ ಇದ್ದೀರಿ ಅಂತೇಳಿ. ಆಗ ರಾಜೀವ್ ಗಾಂಧಿ ಅವರು ಏನೊಂದು ಮಾತು ಹೇಳಿದ್ರು ಅಂತಂದ್ರೆ, ನೋಡಿ ಈ ದೇಶದ ಯುವಕರ ಬಗ್ಗೆ ನೀವು ಹಗುರವಾಗಿ ಮಾತಾಡ್ತಾ ಇದ್ದೀರಿ, 18 ವರ್ಷದಿಗೆ ಮತದಾನನ ಇಳಿಸ್ಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಆದ್ರೆ 16ನೇ ವರ್ಷಕ್ಕೆ ನಾವು ಯುವಕರನ್ನ SLC ಆದ್ಮೇಲೆ ನಾವು ಈ ದೇಶವನ್ನ ರಕ್ಷಣೆ ಮಾಡುವಂತ ಹೇಳಿ ನಮ್ಮ ಸೇನಾನಿಗಳಾಗಿ ಅವ್ರನ್ನ ಆಯ್ಕೆ ಮಾಡ್ತೀವಿ. 14 ವರ್ಷ ಆದ ತಕ್ಷಣ ಈ ಭಾರತದ ಬಾರ್ಡರ್ನ ಕಾಯ್ಲಿಕ್ಕೋಸ್ಕರ ಪಾಕಿಸ್ತಾನ ಬಾರ್ಡರ್ ಅಲ್ಲಿ, ಚೈನಾ ಬಾರ್ಡರ್ ಅಲ್ಲಿ, ಬೇರೆ ಬೇರೆ ಬಾರ್ಡರ್ ಅಲ್ಲಿ, ಬರ್ಮಾ ಬಾರ್ಡರ್ ಅಲ್ಲಿ ಬಂದೂಕ ಕೊಟ್ಕೊಟ್ಟು ಈ ದೇಶವನ್ನ ರಕ್ಷಣೆ ಮಾಡುವಂತ ನಾವು ನಿಲ್ಸ್ಕೊಳ್ತಾ ಇದ್ದೇವೆ. ಅಂತ ಯುವಕರನ್ನ ನಾವು ನಂಬಲಿಲ್ಲ ಅಂತಂದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಂಗ ಯಾರನ್ನ ನಾವು ನಂಬಿಕೊಟ್ಟು ಬಂದೂಕ ಕೊಟ್ಟು ನಿಲ್ಲಿಸಿದ್ದೇವೆ, ಅವ್ರನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾರ್ಲಿಮೆಂಟ್ಗೆ, MLAಗೆ, ಜಿಲ್ಲಾ ಪಂಚಾಯತಿಗೆ, ಕಾರ್ಪೊರೇಷನ್ಗೆ ಅವರ ಮತದಾನದ ಹಕ್ಕನ್ನು ಕೊಡಬೇಕು ಅಂತ ಹೇಳ್ದಂತ ರಾಜೀವ್ ಗಾಂಧಿ ಅವರ ಶಕ್ತಿ, ಯುವಕರ ಮೇಲೆ ಇದ್ದಂತ ಶಕ್ತಿನ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಯುವಕರುಗಳನ್ನ ಇಡೀ ದೇಶದ ಉದ್ದಗಲಕ್ಕೂ ಕೂಡ ತಯಾರು ಮಾಡಿದ್ದಾರೆ, ಎಷ್ಟೋ ಜನ ನಾಯಕರುಗಳನ್ನ ತಯಾರು ಮಾಡಿದ್ದಾರೆ. ಇವತ್ತು ಏನು ಈ ಮಾಹಿತಿ ತಂತ್ರಜ್ಞಾನ ಇದೆ, ಈ ಮಾಹಿತಿ ತಂತ್ರಜ್ಞಾನಕ್ಕೆ ಫೌಂಡೇಶನ್ ಹಾಕಿದ್ದೇ ರಾಜೀವ್ ಗಾಂಧಿ ಅವರು. ಯಾರು ಇಲ್ಲ ಅನ್ಲಿಕ್ಕೆ ಸಾಧ್ಯ ಇಲ್ಲ, ಯಾರು ಇಲ್ಲ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಪ್ರೇರಣೆಯಿಂದ ಇವತ್ತು ನಾನು ಇಲ್ಲಿ ನಿಂತಿದ್ದೇನೆ. ಆದ್ರಿಂದ ಯಾರೇ ಎಷ್ಟು ತೊಂದರೆ ಕೊಡ್ಲಿ, ಏನೇ ಮಾಡಲಿ, ಯಾವ ಆಮಿಷನೇ ಕೊಟ್ಟಿರ್ಲಿ, ಎಷ್ಟು ಕೇಸೇ ಹಾಕಿರ್ಲಿ, ಯಾವ ಜೈಲಿಗೆ ಹಾಕಿರ್ಲಿ, ಮೊನ್ನೆ ಪೆಟ್ರೋಲ್ ಡೀಸೆಲ್ ಬೆಲೆಗೂ ಹೋರಾಟ ಮಾಡಿದ್ರು ಪಾಪ ಕೇಸ್ ಹಾಕಿದ್ದಾರೆ. ಬಹಳ ಸಂತೋಷ. ನನಗೂ ಗೊತ್ತಿದೆ ಮುಂದಕ್ಕೂ ಕೂಡ ಪಾಪ ಬೇಕಾದಷ್ಟು ಎಲ್ಲ ED ಆಯ್ತು, ಎಕನಾಮಿಕ್ ಅಫೆನ್ಸ್ ಆಯ್ತು, ಇನ್ನೊಂದು ಇನ್ಕಮ್ ಟ್ಯಾಕ್ಸ್ ಆಯ್ತು, ಪಾಪ CBIಗೂ ಪರ್ಮಿಷನ್ ಕೊಟ್ಟಿದ್ದಾರೆ. ಇರ್ಲಿ, ಯಾವುದು ಏನ್ ತೊಂದರೆ ಇಲ್ಲ. ಈ DK ಶಿವಕುಮಾರ್ ಜಗ್ಗೋ ಮಗ ಅಲ್ಲ. ಕೆಲವರು ಯಾರೋ ನನ್ನ ಕನಕಪುರದ ಬಂಡೆ ಅಂತ ತೋರಿಸ್ತಾರೆ. ನನಗೆ ಬಂಡೆ ಅಲ್ಲ, ನಾನು ಕನಕಪುರದ ಬಂಡೆ ಆಗ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಬಂಡೆ ಕಲ್ಲು, ಅದು ಪ್ರಕೃತಿ. ಅದನ್ನ ಕಡೆದರೆ ಆಕೃತಿ, ಅದನ್ನ ಪೂಜಿಸಿದರೆ ಸಂಸ್ಕೃತಿ. ಆದ್ರೆ ಒಂದು ಕಲ್ಲಿನ ಹುಳಿ ಬಿದ್ದರೆ, ಒಂದು ಏಟಾದ್ರೆ ಅದು ಒಂದು ಅಡಿಪಾಯದ ಕಲ್ಲಾಗ್ತದೆ. ಇನ್ನೊಂದು ಏಟ್ ಜಾಸ್ತಿ ಆಯ್ತು ಅಂತಂದ್ರೆ ಅದೊಂದು ಚಪ್ಪಡಿ ಆಯ್ತದೆ. ಇನ್ನೊಂದು ಏಟ್ ಜಾಸ್ತಿ ಆಯ್ತದೆ, ಅದನ್ನ ದ್ವಾರಪಾಲಕದ ಒಂದು ಕಂಬ ಇದನ್ನಾಗ್ತದೆ. ಇನ್ನೊಂದು ಕಡೆ ಆದ್ರೆ ಎದ್ರ ಕಡೆ ಇರುವಂತ ದೇವಸ್ಥಾನದ ಕಡೆ ಇರುವಂತ ಒಂದು ಕಂಬ ಆಗಿ ನಿಂತ್ಕೊಳ್ತದೆ. ಇನ್ನು ಜಾಸ್ತಿ ಏಟು ಬಿದ್ರೆ ಅದು ಮೂರ್ತಿಯಾಗಿ ಶಿಲೆ ಆಗ್ತದೆ. ನನಗೆ ಶಿಲೆ ಆಗ್ಲಿಕ್ಕೆ ಇಷ್ಟ ಇಲ್ಲ. ಆ ವಿಧಾನಸೌಧದ ಮೆಟ್ಲ ಮೇಲೆ ಇರುವಂತ ಚಪ್ಪಡಿಯಾಗಿ ನೀವೆಲ್ಲ ನಡ್ಕೊಂಡು ಹೋಗಿ ವಿಧಾನಸೌಧದ 3ನೇ ಮೆಟ್ಲಿಗೆ ಮುಟ್ಟಿದ್ರೆ ಸಾಕು, ಆ ಚಪ್ಪಡಿ ಆದ್ರೆ ಸಾಕು. ಈ DK ಶಿವಕುಮಾರ್ ಅಷ್ಟು ಆದ್ರೆ ಸಾಕು. ಇದರಲ್ಲಿ ನಾನು ತೃಪ್ತಿ ಪಡೋನು. ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು. ಈ ಜ್ಯೋತಿ ಬೆಳಗಿಸ್ತಾ ಇದ್ದೇವೆ. ಬೆಳಕು ಹರಿದಿದೆ ಮನೆ ಹೊಸ್ತಿಲ ಹೊರಗೆ, ಬರ್ತಾ ಇದೆ ಬೆಳಕು, ಬರ್ತಾ ಇದೆ ಬೆಳಕು. ಕಿಟಿ ಬಾಗಿಲು ತೆರೆದು ಮಾಡಿಕೋ ಒಳಗೆ, ಬಂಗಾರದ ನೀ ಗಡಿಗೆ ನೀ ಏಕೆ ಮಲಗಿರುವೆ ಅಂತ ಶಿವರುದ್ರಪ್ಪನವ್ರು ಹೇಳ್ತಾ ಇದ್ದಾರೆ. ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ನಾಡಿನ ಜನತೆಗೆ ಅನೇಕ ನಾಯಕರುಗಳು ಇವತ್ತು
ಕಾಂಗ್ರೆಸ್ ಕಡೆ ಮುಖ ಮಾಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ಆಳಿತ ನೋಡ್ತಾ ಇದ್ದಾರೆ. ಎಲ್ಲ ಪಕ್ಷಗಳನ್ನು ನೋಡಿದ್ದಾರೆ. ಈ ರಾಷ್ಟ್ರಕ್ಕೆ ಅನಿವಾರ್ಯ, ಈ ದೇಶಕ್ಕೆ ಅನಿವಾರ್ಯ, ಈ ರಾಜ್ಯಕ್ಕೆ ಅನಿವಾರ್ಯ ಕಾಂಗ್ರೆಸ್ ಪಕ್ಷ ಮಾತ್ರ ಸಾಧ್ಯ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾರ್ಯಾಂಗದ ಬಗ್ಗೆ ಮಾತಾಡ್ತೇವೆ, ಶಾಸಕಾಂಗದ ಬಗ್ಗೆ ಮಾತಾಡ್ತೀವಿ, ನ್ಯಾಯಾಂಗದ ಬಗ್ಗೆ ಮಾತಾಡ್ತೀವಿ, ಪತ್ರಿಕಾರಂಗದ ಬಗ್ಗೆ ಮಾತಾಡ್ತೀವಿ. ಇದು ಆಧಾರ ಸ್ತಂಭ ಅಂತೇಳಿ. ಹಾಗೆ ಈ ದೇಶದ ಆಧಾರವನ್ನು ಕಟ್ಟಿ ನಿಂತಿರುವಂತ ಇವತ್ತು ಕೃಷಿಕನ ಬಗ್ಗೆ, ಕಾರ್ಮಿಕನ ಬಗ್ಗೆ, ಸೈನಿಕನ ಬಗ್ಗೆ, ಶಿಕ್ಷಕನ ಬಗ್ಗೆ, ಅವು ಆಧಾರ ಸ್ತಂಭಗಳು. ಏನಾಗಿದೆ? ಕೋವಿಡ್ ವಿಚಾರ ಈಗ ರಾಹುಲ್ ಗಾಂಧಿ ಅವರು ಮಾತಾಡೋದು. ಕೋವಿಡ್ ಸಂಕಟದಲ್ಲಿ ನಾವೆಲ್ಲ ಸಹಾಯ ಮಾಡಿದೋ. ಕೋವಿಡ್ಗೆ ನಾವೆಲ್ಲ ಪಕ್ಷ ಭೇದ ಮರೆತು ನಾವೆಲ್ಲ ನಾಯಕರುಗಳು, ನಾನು, ಸಿದ್ದರಾಮಯ್ಯನವರು, SR ಪಾಟೀಲ್, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟು, ನಮ್ಮ MLAಗಳು, ರಮೇಶ್ ಕುಮಾರ್, ಬೇಕಾದಷ್ಟು ಕಮಿಟಿಗಳನ್ನ, ಕೃಷ್ಣ ಬೈರೇಗೌಡರು, ಬೇರೆ ಎಲ್ಲ ಸೇರಿ ಬೇಕಾದಷ್ಟು ಕಮಿಟಿಗಳನ್ನೆಲ್ಲ ಮಾಡ್ದೋ. ಪಾಪ ಎಲ್ಲ ಹಗಲು ರಾತ್ರಿ ನಮ್ಮ ಜಿಲ್ಲಾ ಮಟ್ಟಕ್ಕೆಲ್ಲ ಬೇಕಾದಷ್ಟೆಲ್ಲ ನಾಯಕರುಗಳೆಲ್ಲ ವಹಿಸ್ತೋ. ಪಕ್ಷ ಭೇದವನ್ನು ಮರೆತು ಅವ್ರಿಗೋಸ್ಕರ ನಾವು ಸಹಾಯ ಮಾಡ್ದೋ. ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಹೆಮ್ಮಾರಿ ಒಂದು ಪಕ್ಷಕ್ಕೆ, ಒಂದು ಜಾತಿಗಲ್ಲ ಅಂತ ಜಾತಿ ಮೇಲೆ ಲೇಪ ಕೊಟ್ಟರು. ಆಗ ಕಾಂಗ್ರೆಸ್ ಅಧ್ಯಕ್ಷನಾಗಿ DK ಶಿವಕುಮಾರ್ ಹೇಳ್ದೆ, ಯಾರೋ 4 ಜನ ವ್ಯಕ್ತಿಗಳ ಮೇಲೆ ಏನ್ ಬೇಕಾದ್ರೂ ಮಾಡಿ, ಒಂದು ಜಾತಿ ಮೇಲೆ ಮಾಡಕ್ ಹೋಗ್ಬೇಡಿ. ಬರೀ ಜಾತಿ ಮೇಲೆ ಯಾವುದು ಕೂಡ ಇಲ್ಲ. ಯಾರೋ ವ್ಯಕ್ತಿಗಳು ಮಾಡೋಂಥ ತಪ್ಪನ್ನ ಈ ಜಾತಿ ಮೇಲೆ ಮಾಡಿದ್ರೆ ಇದನ್ನು ನಾವು ಸಹಿಸ್ಕೊಂಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಇವತ್ತು ಅವರ ವಿರುದ್ಧ ಹೋರಾಟವನ್ನು ಮಾಡ್ಕೊಂಡು ಬಂದು, ಇವತ್ತು ರೈತ ಅನ್ನ ಬೆಳಿತಾನೆ, ಅದಕ್ಕೆ ಅನ್ನಕ್ಕೆ ಜಾತಿ ಇದೆಯಾ? ಅನ್ನ ಎಲ್ಲರಿಗೂ, ನಮ್ಮ ಅನ್ನ ಭಾಗ್ಯ ಏನು ಸಿದ್ದರಾಮಯ್ಯನವ್ರು ಕೊಟ್ರು, ಒಂದು ಜಾತಿ ಕೊಟ್ರ, ಒಂದು ಧರ್ಮಕ್ಕೆ ಕೊಟ್ರ? ಎಲ್ಲರಿಗೂ ರೈತ ಬೆಳೆದ ಎಲ್ಲರೂ ಊಟ ಮಾಡ್ತಾ ಇರ್ತಾನೆ. ನೇಕಾರ ಬಟ್ಟೆ ಬಟ್ಟೆಯಲ್ಲಿ ನೇಕಾರ ಬಟ್ಟೆ ಮಾಡ್ತಾನೆ. ಒಂದು ಜಾತಿಯವರು ಆ ಬಟ್ಟೆ ಹಾಕೊಳ್ತಾರ? ನೇಕಾರ ಬೆಳೆದಂತ ಬರೀ ನೇಕಾರರು ಮಾತ್ರ ಆ ಬಟ್ಟೆ ಹಾಕ್ತಾರ? ಎಲ್ಲಾ ಧರ್ಮದವರು, ಎಲ್ಲಾ ಜಾತಿಯವರು ಹಾಕೊಳ್ತಾರೆ. ಹಂಗೆ ರಕ್ತ. ಮೊನ್ನೆ ನಾನೊಂದು ಕರೆ ಕೊಟ್ಟೆ ಯೂತ್ ಕಾಂಗ್ರೆಸ್ ನಮ್ಮ NSU ಅವ್ರಿಗೆ. ಸರ್, ಐ ಗೇವ್ ಎ ಕಾಲ್. 5,700 youth Congress NSU people gave a blood in the time of crisis. I salute them on this occasion. Or they gave the blood. Is that blood being used for only some section of the people? This is what the government has propagated. ಇಲ್ಲಿ ಬಿಡಿ, ಈಗ ಅದ್ರ ಬಗ್ಗೆ ಇನ್ನ ಹೆಚ್ಚಿಗೆ ಚರ್ಚೆ ಮಾಡೋದು ಬೇಡ. ಆದರೆ ಇವತ್ತು ಕೋವಿಡ್ ಸಂದರ್ಭದಲ್ಲಿ ಈ ರಾಜ್ಯದಿಂದ ನಾವು ನಮ್ಮ ಕಾರ್ಯಕರ್ತರು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೊಟ್ಟಂತ ಸಹಾಯ, ಹಣಕಾಸು, ಹೋರಾಟ ಮಾಡಿದಂತ ಸೇವೆ, ಮಾಡಿದಂತ ಇದನ್ನ ಯಾರು ಮರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನು ಹೇಳಿದೆ, ಕೃಷಿಕ ಅಂತ ಮಾತಾಡ್ತಿದ್ದೆ ನಾನು. ಒಬ್ಬ ಕೃಷಿಕ ಆಧಾರ ಸ್ತಂಭ ಅಂತ, ಒಬ್ಬ ಕಾರ್ಮಿಕ ಆಧಾರ ಸ್ತಂಭ ಅಂತ ನಾನು ಹೇಳಿದೆ. ಅಲ್ಲ ಸ್ವಾಮಿ, ಮಾನ್ಯ ಶ್ರೀ ಮುಖ್ಯಮಂತ್ರಿಗಳೇ, ರೈತ ಬೆಳೆದಂತ ಬೆಳೆಗೆ ಒಂದು ಬೆಲೆ ಕೊಡ್ಸಕ್ಕಾಗ್ಲಿಲ್ಲ, ಒಂದು ಮಾರ್ಕೆಟ್ ಒದಗಿಸ್ಕೊಡಕ್ಕಾಗ್ಲಿಲ್ಲ. ನೀವು ಅನೌನ್ಸ್ಮೆಂಟ್ ಮಾಡಿದ್ರಿ, ನಾವು ಕೇಳಿದ ಮೇಲೂ ಕೂಡ ಅನೌನ್ಸ್ಮೆಂಟ್ ಮಾಡಿದ್ರು, ಆಗ್ಲಿಲ್ವಲ್ಲ. ಹೋಗಿ ನಾವು ಹೋದ್ರೆ, ನಮ್ಮ MP ಕ್ಷೇತ್ರಕ್ಕೆ ಹೋದ್ರೆ, ಬೇರೆ ಕಡೆಗೆ ಹೋದ್ರೆ 2 ರೂಪಾಯಿ ಕ್ಯಾರೆಟ್ ತಗೊಳ್ಳಿ ಅಂತ ಹೇಳಿದ್ರು, 5 ರೂಪಾಯಿಗೆ ಬದನೆಕಾಯಿ ತೆಗೆದುಕೊಳ್ಳಿ ಅಂತ ಹೇಳಿದ್ರು. ನಾನು ಕೃಷ್ಣ ಬೈರೇಗೌಡರಿಗೆ ಹೋದ್ರೆ 70 ರೂಪಾಯಿ ದ್ರಾಕ್ಷಿನ ಬರೀ 5 ರೂಪಾಯಿಗೆ ತಗೊಳ್ಳಿ ಅಂತ ಹೇಳಿದ್ರು. ಶಿವಣ್ಣನ ಕ್ಷೇತ್ರಕ್ಕೆ ಹೋದ್ರೆ 70 ರೂಪಾಯಿ ಇದ್ದಿದ್ದ ಇದನ್ನ ಮೆಣಸಿನಕಾಯಿನ 5 ರೂಪಾಯಿ ತೆಗೆದುಕೊಳ್ಳಿ ಅಂತ ಹೇಳಿದ್ರು. ಆಗ DK ಶಿವಕುಮಾರ್, DK ಸುರೇಶ್, ಕಾರ್ಯಕರ್ತರು ಎಲ್ಲ ಹೊರಟು 100 ಕೋಟಿ ರೂಪಾಯಿ ವೆಚ್ಚದ ತರಕಾರಿಯನ್ನ ಖರೀದಿ ಮಾಡಿ ಇಡೀ ರಾಜ್ಯಕ್ಕೆ ಒಂದು ಸಮಲೋತನವನ್ನ ಮಾಡಿದ್ರು. ಉಗ್ರಪ್ಪನವರ ಮಾರ್ಗದರ್ಶನದಲ್ಲಿ, ನಮ್ಮ ಸಹಕಾರದಿಂದ ನಮ್ಮ ಸಿದ್ದರಾಮಯ್ಯ ಸಾಹೇಬರು, SR ಪಾಟೀಲ್ ಸಾಹೇಬರು ಒಂದು ಮೀಟಿಂಗ್ ಕರೆದಿದ್ರು. ರೈತ ಸಂಘದವ್ರು ಹೇಳಿದ್ರು, ಬಂದಿರ್ಬೇಕು, ನಾನು ಆಹ್ವಾನ ಮಾಡಿದ್ದೆ ರೈತ ಸಂಘದವ್ರಿಗೆ, ನಮ್ಮ ಇವ್ರಿಗೂ ಆಹ್ವಾನ ಮಾಡಿದ್ದೆ, ಬಂದಿರ್ಬೇಕು ಇಲ್ಲಿ ನಮ್ಮ ಕನ್ನಡ ಚಳುವಳಿಗಾರರಿಗೆ. ಕಳಿಸಿದ್ದೆ ನಾನು, ಬಂದಿದ್ದಾರೋ ಏನೋ ಗೊತ್ತಿಲ್ಲ ನನಗೆ. ಅವ್ರು ಹೇಳ್ತಾ ಇದ್ರು, ಇವತ್ತು ಕಾಂಗ್ರೆಸ್ ಪಕ್ಷ ಇಡೀ ರೈತನ ಪರವಾಗಿ ನಿಂತ್ಕೊಂಡು ಈ ಬಿಜೆಪಿ ಸರ್ಕಾರಕ್ಕೆ ಒಂದು ದೊಡ್ಡ ಸಂದೇಶವನ್ನ ಕಳಿಸಿ ಬೆಲೆಯ ಒಂದು ಸಮತೋಲನವನ್ನ ಇವತ್ತು ನೀವು ಮಾಡಿದ್ದೀರಿ ಅಂತ ಹೇಳಿದ್ರು.
ಆದ್ರಿಂದ ಈ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಪಾಪ ಕಾರ್ಮಿಕರು, ಈ ದೇಶವನ್ನ ಕಟ್ಟಂತ ನಮ್ಮ ಏನು ಒಂದು ಸಮುದಾಯ ಇತ್ತು, ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು, ಪಾಪ ಹಳ್ಳಿಯಿಂದ ಬಂದು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದವರು, ವಡಗರ ರಾಜ್ಯದಿಂದ ಬಂದು ಕೆಲಸ ಮಾಡ್ತಿದ್ದವರು, ಅವ್ರನ್ನ ನೋಡಿದಂಥ ರೀತಿ, ಫುಡ್ ಕಿಟ್ ಕೊಡಕ್ಕಾಗ್ಲಿಲ್ಲ, ಅವ್ರಿಗೆ ಹಣ ಕೊಡಕ್ಕಾಗ್ಲಿಲ್ಲ. ಕೊಟ್ಟಂತ ಫುಡ್ ಕಿಟ್ ಅನ್ನ ನೀವು ನಿಮ್ಮ ಫೋಟೋ ಹಾಕೊಂಡು ನಿಮ್ಮ ಕಾರ್ಯಕರ್ತರಿಗೆ ನೀವು ಹಂಚ್ಕೊಂಡಿಲ್ಲ ಅಂದ್ರೆ ಅವ್ರು ಯಾಕ್ರಿ ಹೋಗ್ತಿದ್ರು? ಇಡೀ ಪ್ರಪಂಚದಲ್ಲಿ ಇಷ್ಟು ಸಾವಿರಾರು ಕೋಟಿ ರೂಪಾಯಿ ದುಡ್ಡು, ಲಕ್ಷಾಂತರ ಕೋಟಿ ದುಡ್ಡನ್ನ ಬರೀ ಕಾರ್ಯಕರ್ತರಿಗೆ ಹಂಚಕ್ಕೆ ಬಳಕೆ ಮಾಡ್ಕೊಂಡ್ರಲ್ಲ, ನ್ಯಾಯನ ಸ್ವಾಮಿ ಇದು? ಅನೇಕ ಸಂದರ್ಭದಲ್ಲಿ ನಾವು ಹೇಳಿದ್ದೇವೆ. ಆದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಜಾತಿ, ಧರ್ಮ, ಪಕ್ಷಧ್ವಜ ಎಲ್ಲ ಬಿಟ್ಟು ಆ ಜನರ ನೋವನ್ನ, ಯಾರ್ಯಾರು ಇದರಲ್ಲಿ ನೋವಿನಲ್ಲಿ ಸಂಕಟದಲ್ಲಿ ಇದ್ದಾರೆ ಅವ್ರ ಪರವಾಗಿ ನಿಂತ್ಕೊಂಡು ನಾವು ಹೋರಾಟವನ್ನು ನಾವು ಮಾಡಬೇಕಾಗಿದೆ. ಆದ್ರೆ ನಾವೆಲ್ಲ ಸೇರಿ ಕಾಂಗ್ರೆಸ್ಸಿಗರು, ನಾನು ನಮ್ಮ ಶಾಸಕಾಂಗ ಪಕ್ಷದ ನಾಯಕರು, ಹಿರಿಯರು, ರಾಹುಲ್ ಗಾಂಧಿ ಅವರ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ, ವೇಣುಗೋಪಾಲ್ ಚರ್ಚೆ ಮಾಡಿ ತೀರ್ಮಾನ ಮಾಡಿದೆ. ಬಸ್ಗಳಿಗೆ ಹಣವನ್ನು ಕೊಟ್ಟು ಎಲ್ಲ ಯೂ ಟರ್ನ್ ಮಾಡಬೇಕಾದಂತ ಪರಿಸ್ಥಿತಿ ಈ ರಾಜ್ಯ ಸರ್ಕಾರಕ್ಕೆ ಬಂತು. ಶ್ರಮಿಕರ ಪರವಾಗಿ ಯಾರು ಅಸಂಘಟಿತರಿದ್ದಾರೆ, ಯಾರು ವೃತ್ತಿಯನ್ನ ಕಾಪಾಡ್ಕೊಂಡು ಬಂದಿದ್ದಾರೆ, ಅವ್ರ ಪರವಾಗಿ ನಾವು ನಿಂತ್ಕೊಂಡು ಧ್ವನಿ ಎತ್ತು 10,000 ರೂಪಾಯಿ ಕೊಡು ಅಂತ ಹೇಳಿದ್ರು. 5,000 ರೂಪಾಯಿ ಕೊಟ್ಟರು. ಆ 5,000 ರೂಪಾಯಿನೂ ನಿಮ್ಮ ಕೈಲಿ ಇವತ್ತು ಕೊಡಕ್ ಆಗ್ತಾ ಇಲ್ವಲ್ಲ ಮುಖ್ಯಮಂತ್ರಿಗಳೇ? ಅವ್ರಿಗೆ ಆಪ್ ಮಾಡಿ, ಅವ್ರಿಗೆ ಇನ್ನೊಂದು ಹಾಕಿ 1.5 ತಿಂಗಳಿಂದನೂ ಕೇಳ್ತಾ ಇದ್ದೀರಲ್ಲ. ಪಾಪ ಇನ್ನೇನು ಸತ್ತ ಮೇಲೆ ನೀವು ದುಡ್ಡು ಕೊಡ್ತೀರಾ? ದುಡ್ಡು ಕೊಡ್ತೀರಾ? ಇದರ ಪರವಾಗಿ ಧ್ವನಿ ಎತ್ತಲಿಕ್ಕೆ ಈ ಪಕ್ಷ ಇರೋದು. ಆ ಜನರ ಧ್ವನಿಯನ್ನ ಎತ್ತಲಿಕ್ಕೋಸ್ಕರ ನಾವು ಈ ಸಂದರ್ಭದಲ್ಲಿ ಇರೋದು. ಆದ್ರಿಂದ ಇವತ್ತು ನಾವು ನೀವೆಲ್ಲ ಮುಂದಕ್ಕೆ ಸಜ್ಜಾಗಬೇಕಾಗಿದೆ. ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಪಂಗಡವನ್ನ ರಕ್ಷಣೆ ಮಾಡಬೇಕಾಗಿದೆ. ಆದ್ರಿಂದ ನಿಮ್ಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಇವತ್ತು ನಮ್ಮ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಎಲ್ಲ ಉದ್ಯೋಗಿಗಳು ಕೇಂದ್ರದಲ್ಲಿ ಕೊಟ್ಟಂತ ಹಣ ಯಾರಿಗೂ ತಲುಪಲಿಲ್ಲ. ನಿರುದ್ಯೋಗ ಸಮಸ್ಯೆ ಇವತ್ತು ಹೆಚ್ಚಾಗ್ತಾ ಇದೆ. ಎಕನಾಮಿಕ್ ಕಂಡೀಷನ್ ವರ್ಸ್ಟ್ ಆಗ್ತಾ ಇದೆ. ಇವತ್ತೇನು ಸಂದೇಶ ಕೊಟ್ಟರು, ಏನು ಆದೇಶವನ್ನು ಕೊಟ್ಟರು, ಯಾರಿಗೂ ಕೂಡ ಸಹಾಯ ಆಗ್ತಾ ಇಲ್ಲ. ಆದ್ರಿಂದ ನಾವು ನೀವೆಲ್ಲ ಸೇರಿ ಈ ರಾಜ್ಯದಲ್ಲಿ ಬಿಜೆಪಿ ಮುಕ್ತ ರಾಜ್ಯವನ್ನಾಗಿ ಮಾಡಲಿಕ್ಕೆ ನಾವು ನೀವೆಲ್ಲ ಹೇಳಿ ಕಂಕಣವನ್ನು ಪಟ್ಟು ಪ್ರತಿಜ್ಞೆಯನ್ನು ಮಾಡುವಂತ ಕೆಲಸ ಇವತ್ತು ನಾವೆಲ್ಲ ಸೇರಿ ಇವತ್ತು ಮಾಡಬೇಕಾಗಿದೆ. ಸರ್ವರಿಗೂ ಸಮಬಾಳು ಸಮಪಾಲು, ಈ ಸಂದೇಶವನ್ನು ನಾವು ತೆಗೆದುಕೊಂಡು ಇವತ್ತು ಇನ್ನು ಅನೇಕ ವಿಚಾರಗಳನ್ನು ನಾನು ಹಂಚ್ಕೊಳ್ಳಿಕ್ಕೆ ನನಗೆ ಇಷ್ಟ ಇದೆ. ಇವತ್ತು ಬೇರೆ ಸಂದರ್ಭದಲ್ಲಿ ಚರ್ಚೆ ಮಾಡೋಣ. ಇವತ್ತು ಆಪರೇಷನ್ ಲೋಟಸ್ನಲ್ಲಿ ಬಹಳ ಜನ ಹೋಗಿದ್ದಾರೆ, ಇರಲಿ ಹೋಗ್ಲಿ. ಒಂದು ಸಂದೇಶ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇನ್ನು ಯಾರಿಗಾರು ಇಷ್ಟ ಇತ್ತು ಅಂದ್ರೆ ಬಹಳ ಸಂತೋಷದಿಂದ ಬೀಳ್ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ. ಮತ್ತೆ ತನ್ನ ಕಾಲ ಮೇಲೆ ಈ ಪಕ್ಷವನ್ನ ಕಟ್ಟುವಂತ ಶಕ್ತಿ ಈ ನಮ್ಮೆಲ್ಲ ನಾಯಕರುಗಳಿಗೆ, ಕಾರ್ಯಕರ್ತರಿಗಿದೆ. ಎದುರಿಸ್ಬಿಟ್ಟು ಅವನು ಹೋಗ್ತಾನೆ, ಇವನು ಹೋಗ್ತಾನೆ, ಮಾಡ್ತಾನೆ ಅಂತ ಇನ್ನೇನು ನಾವೇನು ಮಾಡ್ಕೊಳ್ಬೇಕಾದಿಲ್ಲ. ಈ ಪಕ್ಷಕ್ಕೆ ಒಂದು ಇತಿಹಾಸ ಇದೆ ಅಂತ ನಾನು ಹೇಳಿದ್ದೇನೆ. ಬಿಡ್ತೀನಿ, ಹೋಗ್ತೀನಿ, ಎದುರಿಸ್ತೀನಿ, ಬ್ಲ್ಯಾಕ್ ಮೇಲ್ಗೆ ಈ ಕಾಂಗ್ರೆಸ್ ಪಕ್ಷ ಜಗ್ಗದಿಲ್ಲ. ಇಂಟೆ DK ಶಿವಕುಮಾರ್ ಅಂತವ್ರನ್ನೇ 100 ಜನ ಅರಗಿಸ್ಕೊಳ್ಳಕ್ಕೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಇದೆ. ತಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಎಂತೆಂಥ ಸಂದರ್ಭದಲ್ಲೂ ಏನೇನೋ ಆಗಿದೆ. ಆದ್ರಿಂದ ಬಂಧುಗಳೇ, ನಾನು ಇನ್ನ ಬಹಳ ನಾಯಕರುಗಳು ಮಾತಾಡೋರಿದ್ದಾರೆ. ಇನ್ನು ಅನೇಕ ರಾಜ್ಯಕ್ಕೆ ಇನ್ನ ಸಂದೇಶ ಹೋಗ್ಬೇಕಾಗಿದೆ. ಇನ್ನ ಕೆಲವರು, ನಾನು ಬಹಳ ಒತ್ತನ್ನು ತೆಗೆದುಕೊಂಡಿದ್ದೇನೆ. ನಾನೊಂದು 15 ನಿಮಿಷಕ್ಕೆ ನಿಲ್ಲಿಸಬೇಕು ಅಂತಿದ್ದೆ. ಒಂದು 20-25 ನಿಮಿಷ ಆಗೋಗಿದೆ. ಇನ್ನು ದೊಡ್ಡ ನಾಯಕರುಗಳೆಲ್ಲ, ಹಿರಿಯರೆಲ್ಲ ಮಾತಾಡೋರಿದ್ದಾರೆ. ಆದ್ರಿಂದ ರಿಲೇ ಕೂಡ ಆಗಬೇಕಾಗಿದೆ. ನನಗಲ್ಲಿ ಟೈಮ್ ವಾರ್ನಿಂಗ್ ಕೂಡ ಬರ್ತಾ ಇದೆ. ನಿನ್ನ ಟೈಮ್ ಆಯಿತು ಅಂತ ಮೇಲ್ಗಡೆಯಿಂದ ವಾರ್ನಿಂಗ್ ಬರ್ತಾ ಇದೆ. ಬೇರೆ ಸಂದರ್ಭ ಅನೇಕ ವಿಚಾರ, ತಾವು ಏನು ಒಂದು ಭರವಸೆಯನ್ನು ನನ್ನ ಮೇಲೆ ಇಟ್ಟಿದ್ದೀರಿ, ಎಲ್ಲನೂ ಕೂಡ ಒಟ್ಟಿಗೆ ತೆಗೆದುಕೊಡುವಂಥ ಕೆಲಸ ಮಾಡ್ತೇನೆ. ನಿಮ್ಮ ಆಶೀರ್ವಾದ ಇರಲಿ. ನಿಮ್ಮ ಮಗನಾಗಿ ನನ್ನನ್ನು ಸ್ವೀಕಾರ ಮಾಡಿ. ಮಾನವನ ಧರ್ಮಕ್ಕೆ ಜಯವಾಗಲಿ. ಧರ್ಮಕ್ಕೆ, ವಿಶ್ವಕ್ಕೆ ಧರ್ಮದಿಂದಲೇ ಶಾಂತಿ ಅನ್ನೋ ಒಂದು ಸಂದೇಶವನ್ನ ನಮ್ಮ ಗುರುಗಳು ನನಗೆ ಹೇಳ್ಕೊಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನ ಮಂತ್ರವನ್ನ ಸ್ಫಟಿಸಿ, ಜಾತಿ ಯಾರ್ಯಾರು ನಮ್ಮಿಂದ ದೂರ ಹೋಗಿದ್ದಾರೆ, ಯಾರು ನಮ್ಮಿಂದ ಅನೇಕ ಭಿನ್ನಾಭಿಪ್ರಾಯಗಳಿಂದ ದೂರ ಹೋಗಿದ್ದಾರೆ, ಅವನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಮತ್ತೆ ಈ ಪಕ್ಷವನ್ನ, ಈ ಕಾಂಗ್ರೆಸ್ ಧ್ವಜದ ಆಧಾರದ ಮೇಲೆ ಈ ಕಾಂಗ್ರೆಸ್ ಶಕ್ತಿ, ಇತಿಹಾಸ ಏನಿದೆ,
ಯಾವ ಒಂದು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಾರಂಭ ಆಯಿತು ಅದನ್ನು ನಾವು ಉಳಿಸ್ಕೊಂಡು, ಸಿದ್ಧಾಂತಗಳನ್ನು ನಾವೆಲ್ಲ ಉಳಿಸ್ಕೊಂಡು ಮತ್ತೆ ಈ ಪಕ್ಷವನ್ನ ಕಟ್ಟೋಣ. ಈ ಕಾರ್ಯಕ್ರಮಕ್ಕೆ ಹಗಲು ರಾತ್ರಿ ದುಡಿದಂತ ಎಲ್ಲ ನನ್ನ ಕಾರ್ಯಕರ್ತರಿಗೆ, ನಾಯಕರಿಗೆ, ಇವರೆಲ್ಲ ಒಬ್ಬೊಬ್ಬರೇ ಇಬ್ಬಿಬ್ಬರೇ ಇದ್ದಾರೆ, ಅಲ್ಲೆಲ್ಲ ಪೊಲೀಸವರು ಅವ್ರಿಗೆ ಸಹಕಾರ ಕೊಟ್ಟಿಲ್ಲ. ಆದ್ರೆ ಎಲ್ಲ ನೀವೆಲ್ಲ ಕೂಡ ಈಗ ಮುಂದಕ್ಕಾದ್ರೂ ಕೂಡ ನಿಮ್ಮ ಮಕ ತೋರ್ಸಕ್ ಹೋಗ್ಬೇಡಿ, ಜನ ಕೂತಿರೋ ತೋರ್ಸೋದು ಬಹಳ ಮುಖ್ಯ. ಆ ಕೆಲಸನ ನೀವೆಲ್ಲ ಕೂಡ ತೋರಿಸ್ಬೇಕು. ಇಷ್ಟು ಒಂದು ದೊಡ್ಡ ಐತಿಹಾಸಿಕ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಈ DK ಶಿವಕುಮಾರ್ ಒಬ್ಬನಿಂದ ಸಾಧ್ಯ ಇಲ್ಲ. ನೀವೆಲ್ಲ ಸೇರ್ಕೊಂಡೋದಕ್ಕೆ ಈ ಕಾರ್ಯಕ್ರಮ ಮಾಡಿದಿರಿ. ಹಳ್ಳಿ ಹೋಗಿ ಸುಮಾರು 400 ಜನ ಕಾರ್ಯಕರ್ತರು, ನಮ್ಮ ಮುಖಂಡಗಳು ಹೋಗಿ ಅಲ್ಲಿ ಸ್ಪಾಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಜಿಲ್ಲಾ ಅಧ್ಯಕ್ಷರು ಕೆಲಸ ಮಾಡ್ತಾ ಇದ್ದಾರೆ, ಶಾಸಕರುಗಳು ಕೆಲಸ ಮಾಡ್ತಾ ಇದ್ದಾರೆ, ಮಾಜಿ ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ. ಈ ರಾಷ್ಟ್ರದಲ್ಲಿ ಒಂದು ಇತಿಹಾಸವನ್ನ ನಾವು ನಿರ್ಮಾಣ ಮಾಡಿದ್ದೀರಿ. ನಿಮ್ಮ ಇತಿಹಾಸ ನನ್ನ ಇತಿಹಾಸ ಅಲ್ಲ, ನನ್ನ ಶಕ್ತಿ ಅಲ್ಲ, ನಿಮ್ಮ ಶಕ್ತಿ. ಇಫ್ ಯು ಆರ್ ಸ್ಟ್ರಾಂಗ್, ಕಾಂಗ್ರೆಸ್ ಇಸ್ ಸ್ಟ್ರಾಂಗ್. ಇಫ್ ಯು ಆರ್ ವೀಕ್, ಕಾಂಗ್ರೆಸ್ ಇಸ್ ವೀಕ್. ನನ್ನ ದೇಹ ನಿಮಗೆ ಶಕ್ತಿಶಾಲಿಯಾಗಿ ಮಾಡೋದು, ನಿಮ್ಮನ್ನ ನಾಯಕರಾಗಿ ಮಾಡೋದು, ಇದು ನಮ್ಮೆಲ್ಲರ ದೇಹ. ಎಲ್ಲ ಭಿನ್ನಾಭಿಪ್ರಾಯಗಳಲ್ಲಿ ಯಾವುದೂ ಇಲ್ಲ. ನಾವೆಲ್ಲ ಒಗ್ಗಟ್ಟಿನಿಂದ ಈ ರಾಜ್ಯಕ್ಕೋಸ್ಕರ ನಿಮ್ಮನ್ನ ಮತ್ತೆ ವಿಧಾನಸೌಧಕ್ಕೆ ಮೆಟ್ಲೇರುವಂತ ಕೆಲಸ ಆಗಿ, ಆ ಮೆಟ್ಲಿನ ಚಪ್ಪಡಿ ಆಗಿ ನಿಮ್ಮ ಸೇವೆಯನ್ನು ನಾನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ. DK ಶಿವಕುಮಾರ್ ಅವರಿಗೆ ಧನ್ಯವಾದಗಳು. ಒಂದು ಮಾಹಿತಿಯನ್ನು ತಮ್ಮ ಹತ್ರ ಹಂಚಿಕೊಳ್ಳಬೇಕು. ಈ ಕಾರ್ಯಕ್ರಮವನ್ನು ರಾಜ್ಯದ 14,600 ಕ್ಷೇತ್ರಗಳಿಂದ ನೇರವಾಗಿ 19,60,000 ಜನ ಈಗಾಗಲೇ ನೋಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ತಂತ್ರಜ್ಞಾನದ ಮುಖಾಂತರ ಪಡೆದುಕೊಂಡಿದ್ದಾರೆ.